First of all, I welcome you all to my 11th video on the chapter Basic Principles and Techniques of Organic Chemistry, right? In the previous videos, we completed the discussion on nomenclature of organic compounds through IUPAC system, right? The next topic and important topic, that is isomerism, as far as the organic compounds are concerned, right? One of the important phenomenon that we observe in organic chemistry, that is what we call it as isomerism. The word isomerism is because of two terms, that is isos and meros. Isomerism anta word idella, that is a combination of two Greek words. One is isos, another is meros anta heli. Isos means similar, meros means parts. Total, the meaning of the term isomerism is equal parts. The meaning of the term isomer, that is what we call it as equal parts. And I just compare this isomerism to our day-to-day life also. ನೋಡಿ, ನಿಮಗೆ ಟ್ವಿನ್ಸ್ ಬಗ್ಗೆ ನೀವು ಕೇಳಿರ್ತೀರ, ಹೌದಾ? ಟ್ವಿನ್ಸ್, ಅವಳಿ ಜವಳಿ ಸಹೋದರರು ಸಹೋದರಿಯರು ಇರ್ತಾರಲ್ವಾ? ಆ ಟ್ವಿನ್ಸ್ ಏನಪ್ಪಾ ಅಂತಂದ್ರೆ ನೋಡ್ಲಿಕ್ಕೆ ಒಂದೇ ತರ ಇರ್ತಾರೆ ಇಬ್ರು, ಹೌದಾ? ನೋಡ್ಲಿಕ್ಕೆ ಒಂದೇ ತರ ಇದ್ರು ಕೂಡ ಅವರ ಬುದ್ಧಿಯಲ್ಲಿ, ಅವರ ಗುಣಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸ ಇದ್ದೇ ಇರುತ್ತಲ್ವಾ? ಆ ಟ್ವಿನ್ಸ್ ನೋಡ್ಲಿಕ್ಕೆ ಒಂದೇ ತರ ಇದ್ರು ಕೂಡ ಅವರ ಗುಣಗಳಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ ಅಲ್ವಾ? ಇಲ್ಲೂ ಕೂಡ ಹಾಗೇನೆ. In organic chemistry also, we come across certain organic compounds. They possess the same molecular formula and also same molecular mass, but they have different physical and chemical properties. ಇಲ್ಲೂ ಕೂಡ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತದೆ. ಆದರೂ ಕೂಡ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ, ಭೌತಿಕ ಗುಣಗಳು ಮತ್ತೆ ರಾಸಾಯನಿಕ ಗುಣಗಳಲ್ಲಿ ಏನಿರ್ತದೆ, ವ್ಯತ್ಯಾಸ ಇರ್ತದೆ. ಸಚ್ ಟೈಪ್ ಆಫ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. ಅಂತ ಕಾಂಪೌಂಡ್ಸ್ ಅನ್ನ ಐಸೋಮರ್ಸ್ ಅಂತ ಕರೀತೀವಿ. ಅಂಡ್ ದ ಫಿನಾಮಿನನ್ ಈಸ್ ಕಾಲ್ಡ್ ಆಸ್, ಎಸ್, ಇಟ್ ಈಸ್ ಐಸೋಮೆರಿಸಮ್. ಸೊ ದೇರ್ಫೋರ್ ಐಸೋಮೆರಿಸಮ್ ಈಸ್ ಅ ಫಿನಾಮಿನನ್ ವೇರ್ two or more organic compounds have same molecular formula, but they differ one another in physical and chemical properties. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಂಪೌಂಡ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಸಿಮಿಲಾರಿಟಿ ಇರ್ತದೆ. ದೇ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ದೇ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಅಲ್ಲಿ ಕೂಡ ಸಿಮಿಲಾರಿಟಿ ಇರ್ತದೆ, ಆದರೆ ದೇ ಡಿಫರ್ ಇನ್ physical and chemical properties. Such type of compounds are called as isomers. ನಾನು ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ನೋಡಿ, CH3 CH2OH ಅಂತ ಒಂದು ಕಾಂಪೌಂಡ್ ಇದೆ. ಎಸ್, ಇದಕ್ಕೆ ಇಥನಾಲ್ ಅಂತ ಕರಿತೀವಿ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಏನಪ್ಪಾ ಅಂದ್ರೆ Sc2H6O. ನೋಡಿ, ಎರಡು ಕಾರ್ಬನ್ ಇದೆ, 6 ಹೈಡ್ರೋಜನ್, ಒಂದು ಆಕ್ಸಿಜನ್ ಇದೆ. ಇದರ ಮಾಲಿಕ್ಯುಲರ್ ಫಾರ್ಮುಲಾ ಏನು? C2H6O. I'll give one more compound, that is CH3CO CH3. ಇದು ಕೂಡ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಇಷ್ಟನೇ, C2H6O. both the compounds have got same molecular formula. ಎರಡು ಕಾಂಪೌಂಡ್ಸ್ ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಮಾಲಿಕ್ಯುಲರ್ ಮಾಸ್ ಅಲ್ಲೂ ಕೂಡ ಸಿಮಿಲಾರಿಟಿ ಇದೆ. 24 + 30 + 16. ಎರಡು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳ ಮಾಲಿಕ್ಯುಲರ್ ಮಾಸ್ ಎಷ್ಟು? 46. ಮಾಲಿಕ್ಯುಲರ್ ಫಾರ್ಮುಲಾ ಎರಡು ಕಾಂಪೌಂಡ್ಸ್ C2H6O ನೇ. ಆದ್ರೂ ಕೂಡ there is a difference in physical and chemical properties, and therefore they are called as isomers. Difference in physical and chemical properties ಅಂದಾಗ ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಸಾಲ್ಯುಬಿಲಿಟಿ ಬರ್ತದೆ, ಬಾಯ್ಲಿಂಗ್ ಪಾಯಿಂಟ್ಸ್ ಬರ್ತದೆ, ಮೆಲ್ಟಿಂಗ್ ಪಾಯಿಂಟ್ಸ್ ಬರ್ತದೆ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಇನ್ನು ಕೆಮಿಕಲ್ ಪ್ರಾಪರ್ಟೀಸ್ ಗೊತ್ತಿದೆ ನಿಮಗೆ, ಕಂಬಷನ್, ಆಕ್ಸಿಡೇಷನ್, ರಿಡಕ್ಷನ್, ಹೌದಾ? ಇವೆಲ್ಲ ಡಿಕಂಪೋಸಿಷನ್, ಇವೆಲ್ಲ ಏನು ಕೆಮಿಕಲ್ ಪ್ರಾಪರ್ಟೀಸ್. ಈ ಎರಡು ಕಾಂಪೌಂಡ್ಸ್ ಗಳ ಮಧ್ಯೆ ಪ್ರಾಪರ್ಟೀಸ್ ಅಲ್ಲಿ ವ್ಯತ್ಯಾಸ ಇದೆ, ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಆಗಲಿ ಮಾಲಿಕ್ಯುಲರ್ ಮಾಸ್ ಆಗಲಿ ಒಂದೇ ಆಗಿದೆ. ಹಾಗಾಗಿ these two compounds are called as isomers. These two compounds are called isomers. Boiling point of ethyl alcohol is more compared to the boiling point of this dimethyl ether. ಇದರ ಹೆಸರೇನು? ಡೈಮಿಥೈಲ್ ಈಥರ್ ಅಥವಾ ಮೆಥಾಕ್ಸಿ ಮೀಥೇನ್.
ಇದರ ಹೆಸರೇನು ಮೆಥಾಕ್ಸಿಮೀಥೇನ್, ಇದು ethanol. And remember one important aspect, that is two isomers have got different IUPAC names. ಯಾವುದೇ ಐಸೋಮರ್ಸ್ ತಗೊಂಡ್ರು ಕೂಡ ಅವುಗಳ IUPAC names ಅಲ್ಲಿ ವ್ಯತ್ಯಾಸ ಇರ್ತದೆ, because IUPAC names are designed on the basis of structure of the organic compound. ನಾನು ಹೇಳ್ತಾ ಇದ್ದೆ, two or more compounds are having same molecular formula but they differ in physical and chemical properties. ಯಾಕೆಂದ್ರೆ that two isomers have got different structural formula. Two isomers have got different arrangement of atoms in their molecules. ಈ ಎರಡು ಐಸೋಮರ್ಸ್ ಗಳ ಮಧ್ಯೆ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಲ್ಲಿ ವ್ಯತ್ಯಾಸ ಇದೆ, ಹೌದಾ? ಇಲ್ಲಿ OH ಗ್ರೂಪ್ ಇದೆ, ಫಂಕ್ಷನಲ್ ಗ್ರೂಪ್, ಬಟ್ ಇಲ್ಲಿ ಏನಿದೆ O ಇದೆ, ಹೌದಾ? ಆ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಲ್ಲಿ ವ್ಯತ್ಯಾಸ ಇದೆ, ಆ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ವ್ಯತ್ಯಾಸ ಇದೆ. ಬಿಕಾಸ್ ಆಫ್ ದಟ್ they have got different physical and chemical properties. And of course, as far as isomerism is concerned, we have two types of isomerism. Isomerism will be of two types. One, it is structural isomerism. One is structural isomerism, right? Second one is stereoisomerism, right? One is structural isomerism, another is stereoisomerism. These are the two types of isomerism. That is classification of isomerism into two types. But as far as the chapter basic principles and techniques of organic chemistry is concerned, we give importance to the structural isomerism. In the case of structural isomerism, here also two or more organic compounds have same molecular formula, but they differ in structural formula. Molecular formula similarity idru kuda structural formula dalli vyatyaasa irtade. Such type of compounds are called as structural isomers, and the phenomenon is called as structural isomerism. Structural isomerism is a phenomenon in which two or more organic compounds have same molecular formula. They differ in physical and chemical properties due to the difference in structural formula. Such type of compounds are called as structural isomers, and the phenomenon is called as, yes, it is structural isomerism. And of course, in structural isomerism we have different types. One, it will be chain isomerism. ಈ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತೆ ಬೇರೆ ಬೇರೆ ತರ ಡಿಫರೆಂಟ್ ಟೈಪ್ಸ್ ಇದೆ. ಚೈನ್ ಐಸೋಮೆರಿಸಮ್ ಅಂತ ಇದೆ. ಸೆಕೆಂಡ್ ಈಸ್ ಪೊಸಿಷನ್ ಐಸೋಮೆರಿಸಮ್ ಅಂತ ಇದೆ. ಥರ್ಡ್ ಈಸ್ ಫಂಕ್ಷನಲ್ ಐಸೋಮೆರಿಸಮ್ ಅಂತ ಇದೆ. ಎಸ್. ಫೋರ್ತ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್, ಎಸ್, ಇಟ್ ಈಸ್ ಮೆಟಾಮೆರಿಸಮ್ ಅಂತ ಇದೆ, ರೈಟ್? Fourth one is metamerism ಇದೆ. That is, fifth one is tautomerism ಅಂತ ಇದೆ. Sixth one is ring chain isomerism ಅಂತ ಇದೆ. These are the different types of isomerism that we come across in structural isomerism. But with respect to your syllabus, we discuss only four types, that is chain isomerism, position isomerism, functional isomerism, and metamerism. Tautomerism and of course ring chain isomerism, they are beyond the scope of your syllabus. Here and there we will discuss it in second PUC, right? And of course here we have stereoisomerism, another type of isomerism, right? Here in structural isomerism, two or more compounds have got same molecular formula but different structural formula, is it not? ಅಥವಾ ಹೀಗೆ ಹೇಳ್ಬೋದು, isomerism due to the difference in structural formula, that is called as structural isomerism. Isomerism due to the difference in structural formula, that is called structural isomerism. Look at the stereoisomerism. Stereo means space. Stereo ಅಂದ್ರೆ space. ಹೌದಾ? ನಮ್ಮ ಸುತ್ತಮುತ್ತ ಇದ್ರೆ ಅದೇ ಸ್ಪೇಸ್ ಅಂತ ಇಟ್ಕೋಬೇಕು, ಓಕೆನಾ? ದಟ್ ಈಸ್ ಸ್ಟೀರಿಯೋ ಮೀನ್ಸ್ ಸ್ಪೇಸ್. ಇನ್ ಸ್ಟೀರಿಯೋ ಐಸೋಮೆರಿಸಮ್, two or more compounds have got same molecular formula as well as structural formula. Molecular formula ಸೇಮ್ ಇರ್ತದೆ,
ಸ್ಟ್ರಕ್ಚರಲ್ ಫಾರ್ಮುಲಾ ಕೂಡ ಸೇಮ್ ಇರ್ತದೆ. ಬಟ್ there is a difference in arrangement of atoms in space. ಇಲ್ಲಿ ಏನಾಗಿರ್ತದೆ ಅಂದ್ರೆ ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇರ್ತದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತದೆ, ಆದ್ರೆ there is a difference in arrangement of the atoms in 3-dimensional space. ಅಥವಾ 2 or more compounds have got different spatial arrangement. 2 or more compounds have got different spatial arrangement of atoms. That is, ಸ್ಪೇಸ್ ಅಲ್ಲಿ ಆಟಮ್ಸ್ ಗಳ ಅರೇಂಜ್ಮೆಂಟ್ ಅಲ್ಲಿ ವ್ಯತ್ಯಾಸ ಇರ್ತದೆ. ಅದನ್ನ ನಿಮಗೆ ಒಂದು ಮಾಡೆಲ್ ತೋರಿಸ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆನಾ, ಒಂದು ಮಾಡೆಲ್ ಬಳಸ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಇದನ್ನ ಸ್ಟಿರಿಯೋ ಐಸೋಮೆರಿಸಮ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ದಟ್ ಇಸ್ ಜೋಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಇದೆ. Geometrical isomerism. This is one of the types of stereoisomerism. Second one is what we call it as optical isomerism. Geometrical isomerism. Another is optical isomerism. These are the two types of, yes, it is stereoisomerism that we come across in. Yes, it is stereoisomerism, right? ಇವೆರಡು ಕೂಡ stereoisomerism ಬರ್ತದೆ. ಇದನ್ನ ನಾವು ಬೇಕಾದ್ರೆ ಮುಂದಿನ ಡಿಸ್ಕಷನ್ಸ್ ಅಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡ್ತೀವಿ. ಜೊಮೆಟ್ರಿಕಲ್ ಐಸೋಮೆರಿಸಮ್ ಅನ್ನ ಇನ್ನೊಂದು ಚಾಪ್ಟರ್ ಅಲ್ಲಿ. ಓಕೆನಾ, ಬಟ್ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಬರೀ 4 ಟೈಪ್ಸ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಆಸ್ ಪರ್ ಆಸ್ ಯುವರ್ NCERT ಟೆಕ್ಸ್ಟ್ ಬುಕ್ ಇಸ್ ಕನ್ಸರ್ನ್, ರೈಟ್? ಅದು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮಾತ್ರ ಆಗ್ಬೋದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಐಸೋಮೆರಿಸಮ್. ಡಿಫರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್. ಅರ್ಥ ಆಯ್ತಲ್ವಾ? ಎಸ್, ಐಸೋಮೆರಿಸಮ್ ಅಲ್ಲಿ 2 ಟೈಪ್ ಇದೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತೆ ಎಸ್ ಇಟ್ ಇಸ್ ಸ್ಟಿರಿಯೋ ಐಸೋಮೆರಿಸಮ್. ಇಲ್ಲಿ there is a difference in structural formula. Illi molecular formula same, structural formula same, but there is a difference in arrangement of the atoms in space. Okay na, there is a difference in arrangement of the atoms in space. So that is what we call it as stereoisomerism. So that we'll see. First of all, we'll take up chain isomerism. ನೋಡಿ, ಆ ಒಂದು ಮೀನಿಂಗ್ ಆಫ್ ಐಸೋಮೆರಿಸಮ್ ಇದೆಯಲ್ಲ, ಆ ವರ್ಡ್ ಅಲ್ಲೇ ಇರ್ತದೆ ನೋಡಿ. ಚೈನ್ ಐಸೋಮೆರಿಸಮ್, one of the types of structural isomerism. In the case of chain isomerism, 2 or more compounds have got same molecular formula, but they have different carbon chains. There is a difference in carbon chains present in a given organic compound, even though they have got same molecular formula. Molecular formula dalli similarity idru kuda carbon chains alli ವ್ಯತ್ಯಾಸ ಇರ್ತದೆ. There is 2 or more compounds have got same molecular formula, but there is a difference in arrangement of the carbon atoms in parent chain of the organic compound. ನಿಮಗೆ ಗೊತ್ತಲ್ಲ, parent chain, longest continuous chain of carbon atoms. ಹೌದಾ? 2 or more compounds have got different parent chains, and because of that, they have got different physical and chemical properties. ಆ ಒಂದು parent chain ಅಲ್ಲಿ ವ್ಯತ್ಯಾಸ ಇರೋದ್ರಿಂದ number of carbon atoms in parent chains will be different. Because of that, there is a difference in physical and chemical properties of chain isomers. So that is what we call it as chain isomerism. This chain isomerism is also called as skeletal isomerism. The chain isomerism is also called as skeletal isomerism because there is a difference in carbon chain skeleton. 2 or more compounds have got different carbon chain skeleton. ಅದಕ್ಕೋಸ್ಕರ ಇದನ್ನ skeletal isomerism ಅಂತಾನೂ ಕೂಡ ಕರೀತಾರೆ. ಆಗ್ಬೋದಾ? So this one example I can give there. Yes, it is CH3, right? CH2, right? CH2, and it is CH2. This is one organic compound. Its name is butane. Its name is butane. Yes. All the 4 carbon atoms present in one chain. Yes, parent chain has got 4 carbon atoms, therefore it is butane. All are single bonds. Look at this one more. Yes, it is the organic compound with 4 carbon atoms. Illu 4 carbon atoms ಇದೆ, illu 4 carbon atoms ಇದೆ. ಆದ್ರೆ in this case you got 4 carbon atoms in parent chain, but here it is 3 carbon atoms in parent chain. ಹೌದಾ? ನೋಡಿ ಈಗ how many hydrogen atoms I can fix here? 3, because I have to maintain the valency of carbon as 4. ಇಲ್ಲಿ 1 valency satisfy ಆಗಿದೆ, ಹಾಗಾಗಿ remaining 3 will be hydrogen. ಇಲ್ಲಿ 3 valency satisfy ಆಗಿದೆ, remaining 1 by hydrogen. Yes, ಇಲ್ಲಿ 1 valency satisfy ಆಗಿದೆ, remaining will be by hydrogen. ಇಲ್ಲಿ 1 valency satisfy ಆಗಿದೆ, remaining will be by hydrogen. This is, yes, it is one more compound.
Its molecular formula is C4H10. ಯಾವ್ದಾ 4 ಕಾರ್ಬನ್ ಆಟಮ್ಸ್ 10 ಹೈಡ್ರೋಜನ್ ಆಟಮ್. ಇದು ನೋಡಿ C4H10. Yes, this also has got, yes it is C4H10. These two have got same molecular formula. Yes, both have got C4H10 formula, right? ಎರಡು ಕಾಂಪೌಂಡ್ಸ್ ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೆ ಮಾಲಿಕ್ಯುಲರ್ ಮಾಸ್ ಸೇಮ್ ಇರ್ತದೆ. ಬಟ್ one compound has got 4 carbon atoms in parent chain. This compound has got, yes it is 3 carbon atoms in parent chain. Therefore its IUPAC name is different. ಏನಂದ್ರೆ 1 2 3 ಇರೋದ್ರಿಂದ ಏನಾಗುತ್ತೆ IUPAC ನೇಮ್? Yes it is 2-methyl. ಹೌದಾ? ನೋಡಿ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ, 2-methyl propane. Yes, prop because of 3 carbon atoms in parent chain. Yes, 2-methyl propane. This is butane. That's why I said 2 isomers have got different IUPAC names. So this is what we call it as, yes it is isomers. These two are chain isomers, right? ನೋಡಿ ಅಕಸ್ಮಾತ್ ಬಹಳ ಸ್ಟೂಡೆಂಟ್ಸ್ ಈಗ ಕನ್ಫ್ಯೂಸ್ ಮಾಡ್ಕೋತಾರೆ. ಹೀಗಿದ್ರೆ ಎಸ್ ಇಟ್ ಇಸ್ ಹೀಗಿದೆ ಅಂತ ಇಟ್ಕೊಳ್ಳಿ. ನೋಡಿ ಇದು ಬ್ಯೂಟೇನ್, ನೋಡಿ ಇದು CH3, ರೈಟ್? ಇದು CH2, ಇದು CH2, ಇದು CH3 ಅಂತ ಇಟ್ಕೊಳ್ಳೋದೇನೆ. ಇಸ್ ಇಟ್ ಐಸೋಮರ್ ಆಫ್ ದಿಸ್ ಕಾಂಪೌಂಡ್ ಹೇಳ್ತೀರಾ? ಎರಡು ಐಸೋಮರ್ಸ್ ಅಲ್ಲ, ಬಿಕಾಸ್ ಬೋತ್ ಆರ್ ಸೇಮ್ ಕಾಂಪೌಂಡ್ಸ್. ಯಾಕೆ ಹೇಳಿ? ಇಲ್ಲೂ 4 ಕಾರ್ಬನ್ ಆಟಮ್ಸ್ ಇದೆ ಪೇರೆಂಟ್ ಚೈನ್ ಅಲ್ಲಿ. ಎಸ್, ಇಲ್ಲೂ ಕೂಡ 4 ಕಾರ್ಬನ್ ಆಟಮ್ಸ್ ಇದೆ ತಾನೆ? ಎಸ್ ಇಟ್ ಇಸ್, ದೇರ್ ಆರ್ 4 ಕಾರ್ಬನ್ ಆಟಮ್ಸ್ ಇನ್ ಪೇರೆಂಟ್ ಚೈನ್. ಹೌದು ತಾನೆ? ಬಟ್ ಇಲ್ಲೇನಾಗಿದೆ? ಓನ್ಲಿ 3. ಹೌದಾ? ಕಂಟಿನ್ಯೂಸ್ ಆಗಿರ್ಬೇಕಲ್ವಾ? ಓನ್ಲಿ 3 ಕಾರ್ಬನ್ ಆಟಮ್ಸ್ ಇನ್ ಪೇರೆಂಟ್ ಚೈನ್, but it has got 4 carbon atoms in parent chain. Therefore these two compounds are same, and therefore for this compound, with the formula C4H10, ಎರಡಕ್ಕೂ C4H10 ಇದೆ molecular formula. ಆದ್ರೆ ಏನಾಗಿದೆ? IUPAC names ಅಲ್ಲಿ ವ್ಯತ್ಯಾಸ ಇದೆ, because they have got different carbon atoms in parent chain. ಇದರಲ್ಲಿ 4 carbon atoms ಇದ್ರೆ ಇಲ್ಲಿ 3 carbon atoms ಇದೆ. ಹಾಗಾಗಿ 2 or more compounds have got same molecular formula, but they differ in number of carbon atoms in parent chain. Yes, number of parent chain ಅಲ್ಲಿ ಇರತಕ್ಕಂತ ಕಾರ್ಬನ್ ಆಟಮ್ ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ತದೆ. Yes, this is what we call it as, yes it is chain isomerism. ಇನ್ನೊಂದು ಹೇಳ್ತೀನಿ ನೋಡಿ. One more example I can give that. This is CH3, CH2, CH2, and this is CH3. Right? This is pentane. Yes, its IUPAC name is pentane. Right? This is one compound, right? I'll go 5 carbon atoms in parent chain. Again, ಮಾಡ್ತೀನಿ ನಾನು. I'll go for, yes it is 4 carbon atoms in parent chain. So this is CH3, this is CH, this is CH2, this is CH3, this is CH3, right? You know, ಇಲ್ಲಿ 5 carbon atoms ಇತ್ತು, ಈಗ 4 ಆಗಿದೆ. Yes, and of course there is a difference in number of carbon atoms in parent chain. This is 2-methyl butane. Yes, there is 2-methyl butane. This is 1 2 3 4. Second question ಅಲ್ಲಿ methyl group ಇದೆ. ಹಾಗಾಗಿ 2-methyl butane, and both are having same molecular formula. ಎರಡು ಕಾಂಪೌಂಡ್ಸ್ ಗಳ molecular formula ಒಂದೇನೆ, C5H12. Yes, ಇನ್ನೊಂದು ಬರೀತೀನಿ ನೋಡಿ ಇದಕ್ಕೆ. Yes, it is CH3, and of course this is CH3, and this is CH3, and of course this is CH3. ನೋಡಿ ಇಲ್ಲೂ ಕೂಡ molecular formula is C5H12. ಇಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. Number of carbon atoms in parent chain will be different, and it is 2,2 dimethyl. Yes, 1 2 3 ಅಲ್ವಾ? ಸೆಕೆಂಡ್ ಪೊಸಿಷನ್ 2 ಮಿಥೈಲ್ ಗ್ರೂಪ್ಸ್ ಇದೆ. 2,2 dimethyl propane. Yes, it is propane. This is what we call it as 2,2 dimethyl propane. IUPAC name of this, right? ಓಕೆನಾ? ನೋಡಿ ಈ 3 ಕಾಂಪೌಂಡ್ಸ್ ಗಳ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇನೆ, C5H12. ನೋಡಿ ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 12 ಹೈಡ್ರೋಜನ್ ಆಟಮ್ಸ್ ಇದೆ. ಹೌದಾ? ಎಲ್ಲ ಕಾಂಪೌಂಡ್ಸ್ ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಆದ್ರೆ ಇಲ್ಲಿ 5 ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್, ಯು ಆರ್ 4 ಇನ್ ಪ್ಯಾರೆಂಟ್ ಚೈನ್, ಯು ಆರ್ 3 ಇನ್ ಪ್ಯಾರೆಂಟ್ ಚೈನ್. ನೀವು ಕೇಳ್ಬೋದು, ಹಾಗಾದ್ರೆ ಇದು ಕೂಡ ಹಾಕ್ಬೋದಾ? ನೋಡಿ CH3, CH2, CH3. ಇನ್ನೊಂದು ಪಾಸಿಬಿಲಿಟಿ ನೋಡಿ, ಹೀಗೆ ಬರ್ದೆ ಅಂತ ಇಟ್ಕೊಳ್ಳಿ. ಈ ಕಾಂಪೌಂಡ್ ನೋಡಿ, ಇದು ಮತ್ತೆ ಇದನ್ನು ನೋಡಿ. ನೋಡಿ ಏನಾದ್ರು ವ್ಯತ್ಯಾಸ ಇದೆನಾ? ನೋ, ಬಿಕಾಸ್ ಇಟ್ಸ್ ನೇಮ್ ಇಸ್ 2-methyl butane. ಇಟ್ಸ್ ನೇಮ್ ಇಸ್ ಆಲ್ಸೋ 2-methyl butane. ಹೌದಾ? ಇದು ಕೂಡ ಏನು? 2-methyl butane. ಹೌದಾ? If the compounds have got same IUPAC names, they do not form isomerism. ಎರಡು ಕಾಂಪೌಂಡ್ಸ್ ಗಳು IUPAC ನೇಮ್ ಸೇಮ್ ಇದ್ರೆ ಅವುಗಳು ಐಸೋಮರ್ಸ್ ಆಗೋದಿಲ್ಲ. ಹಾಗಾಗಿ ಇದು ಐಸೋಮರ್ ಅಲ್ಲ. Yes, this is what we call it as 3 isomers are possible as far as pentane is concerned. This is what we call it as chain isomerism, right? So phenomenon in which
two or more compounds have got same molecular formula, but they differ in number of carbon atoms in parent chain. So this is what we call it as chain isomerism. Agboda? We'll go for the second type of structural isomerism, that is what we call it as position isomerism. ಅಲ್ಲಿ ಹೇಳುತ್ತೆ, ವರ್ಡ್ ಹೇಳುತ್ತೆ ನೋಡಿ, ಆ ಹೆಡ್ಲೈನ್ ಹೇಳುತ್ತೆ ಏನಪ್ಪಾ ಅಂದ್ರೆ, there is a difference in position. Isomerism due to the difference in position. Position of what? Position of functional group, position of substituents, position of multiple bonds. ಹೌದಾ? If two or more compounds have got same molecular formula but different position of functional group or substituents, or yes, it is multiple bonds attached to the parent chain, so that is what we call it as position isomerism. ಇಲ್ಲಿ ಎರಡು ಅಥವಾ ಹೆಚ್ಚು ಕಾಂಪೌಂಡ್ಸ್ ಗಳಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಆಗಿರ್ತದೆ, ಆದ್ರೆ ಫಂಕ್ಷನಲ್ ಗ್ರೂಪ್ಸ್ ನ ಪೊಸಿಷನ್ ಇದೆಯಲ್ಲ ಪೇರೆಂಟ್ ಚೈನ್ ಅಲ್ಲಿ, ಅದರಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ. there is a difference in position of multiple bonds, position of substituents, position of functional group, and that is what we call it as position isomerism. ಈಗ ಎಕ್ಸಾಂಪಲ್ ನೋಡಿ. So for example, CS3 CH2 OH, ಹೌದಾ? Here OH group is attached to the first carbon atom, ಹೌದಾ? OH group is attached to the first carbon atom, therefore it is propane 1-ol. ಯಾಕೆ 1-ol? OH group is at the first carbon atom. Prop ಯಾಕೆ 3 carbon atoms, and ಯಾಕೆ ಬರೀ ಸಿಂಗಲ್ ಬಾಂಡ್ಸ್ ಇದೆ. This is propanol, propane 1-ol. OH group is at the first position, ಹೌದಾ? ಈಗ ನೋಡಿ, I'll change the position of OH group now. Second position ತಗೊಂಡ್ಬರ್ತೀನಿ ಈಗ, ಹೌದಾ? So this is 1 2 3. Here OH group is the second position. ಇಲ್ಲೂ 3 carbon atoms ಇದೆ, ಇಲ್ಲೂ 3 carbon atoms ಇದೆ, ಆದ್ರೆ OH group ನ ಪೊಸಿಷನ್ ಮಾತ್ರ ವ್ಯತ್ಯಾಸ ಆಗಿದೆ. ಎರಡು ಕಾಂಪೌಂಡ್ಸ್ ಗಳಲ್ಲಿ parent chain has got same number of carbon atoms, but there is a difference in the position of OH group, therefore it is ಏನಿದು propane. Yes, it is 2-ol. Yes, this is propane 2-ol. ನೀವು ಕೇಳ್ಬೋದು, ಅಕಸ್ಮಾತ್ ಇಲ್ಲಿ ಬರ್ದ್ರ ನೋಡಿ, ಹೀಗೆ ಬರ್ದ್ರ ಇಲ್ಲಿತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ತಗೊಂಬಂದ್ರ, ಇಲ್ಲಿ ತಗೊಂಬಂದ್ರ ಇದು ದಿಸ್ ಇಸ್ ಸಿಮಿಲರ್ ಟು ದಿ ಫಸ್ಟ್ ಕಾಂಪೌಂಡ್, ಹೌದಾ? OH group ಇಲ್ಲಿದ್ದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ನಂಬರಿಂಗ್, OH group ಇಲ್ಲಿದ್ದಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಆಗ ಏನಾಯ್ತು ಈಗ, ದಿಸ್ ಇಸ್ what we call it as similar to this, ಹೌದಾ? This is also propane 1-ol. Yes, therefore this is not isomer. Yes, ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. Look at this, CH2. Yes, it is CH2, right? And it is Cl and it is Cl, right? Two chlorine atoms attached to the different carbon atoms, ಹೌದಾ? This is 1,2-dichloroethane. ಇದೇನಿದು 1,2-dichloroethane. This is IUPAC name of compound C2H4Cl2. C2H4Cl2 molecular formula, ಹೌದಾ? ಇದು ಐಸೋಮರ್ ನೋಡಿ, CH3 CH and this is and this, right? ನೋಡಿ, ಈಗ ಇಲ್ಲಿ ಒಂದು ಕಾರ್ಬನ್ ಗೆ ಒಂದು ಕ್ಲೋರಿನ್ ಅಟ್ಯಾಚ್ ಆಗಿದೆ, ಇಲ್ಲಿ ಎರಡು ಕ್ಲೋರಿನ್ ಆಟಮ್ಸ್ ಒಂದೇ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ. ಇದರ ಫಾರ್ಮುಲಾ IUPAC ನೇಮ್ ಏನು? 1,1 ಡೈಕ್ಲೋರೋ, ಎಸ್ 1,1 ಡೈಕ್ಲೋರೋಈಥೇನ್. ನೋಡಿ, ಇಲ್ಲಿ ಒಂದು ಕಾರ್ಬನ್ ಗೆ ಒಂದು ಕ್ಲೋರಿನ್ ಕನೆಕ್ಟ್ ಆಗಿದೆ, ಇಲ್ಲಿ ಎರಡು ಕ್ಲೋರಿನ್ ಆಟಮ್ಸ್ ಒಂದೇ ಕಾರ್ಬನ್ ಗೆ ಕನೆಕ್ಟ್ ಆಗಿದೆ. ಈ ಎರಡರ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇನೆ, C2H4Cl2. ನೋಡಿ, both have got same molecular formula, C2H4Cl2. Therefore they differ in position of chlorogroups. ಹೌದಾ? This is what we call it as position isomerism. ಇನ್ನೊಂದು ಹೇಳ್ತೀನಿ ನೋಡಿ, this is phenol and of course bromine, orthobromophenol ಅಂತ ಕರೆದಲ್ಲ. Here 1 and 1 2 position ಅಲ್ಲಿ ಏನಿದೆ, ಬ್ರೋಮಿನ್ ಮತ್ತೆ OH ಗ್ರೂಪ್ಸ್ ಇದೆ, ರೈಟ್? ಈಗ ನೋಡಿ, ಅಕಸ್ಮಾತ್ ಹೀಗಿದ್ರೆ, yes it is, this is OH and this is Br. ನೋಡಿ, 1 3 position. ಈಗ ಇವೆರಡರ ಮಧ್ಯೆ ಏನಿದೆ, ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಸಿಮಿಲಾರಿಟಿ ಇದೆ, ಆದ್ರೆ ಪೊಸಿಷನ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಮತ್ತೆ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ 1 2 ಪೊಸಿಷನ್ ಇದೆ, ಇಲ್ಲಿ 1 3 ಪೊಸಿಷನ್ ಇದೆ, ಹೌದಾ? ಈಗೂ ಆಗ್ಬೋದಲ್ಲ. ಎಸ್, and of course this is OH and this is Br. ಇದು 1 4 ಪೊಸಿಷನ್, ಹೌದಾ? This is 1 2 ಪೊಸಿಷನ್, this is 1 3 ಪೊಸಿಷನ್, this is 1 4 ಪೊಸಿಷನ್. ಅದಕ್ಕೆ ಹೇಳಿದ್ನಲ್ಲ, ಆರ್ಥೋ, ಮೆಟಾ ಅಂಡ್ ಪ್ಯಾರಾ ಅಂತ ಹೇಳಿದ್ನಲ್ಲ. ಹಾಗೆ ನೋಡಿ, these three will form, yes it is position isomerism. These three will form position isomerism. ಇವುಗಳಿಗೆ position isomerism ಅಂತ ಕರೀತಾರೆ. So this is what we call it as, yes it is position isomerism. Apart from that, I already said two or more compounds have got same molecular formula, but there is a difference in position of substituent or functional group or multiple bonds. So that is what we call it as
Position isomerism. For example, ನೋಡಿ CH2 double bond CH. Yes, it is CH2 CH ಅಂತ ಇಟ್ಕೊಳ್ಳಿ. This is but 1ene ಅಂತ ಕರಿತೀವಿ. This is but 1ene ಅಂತ ಕರಿತೀವಿ ಹೌದಾ? Because double bond is at the first position ಹೌದಾ? but 1ene ಅಂತ ಕರಿತೀವಿ ಹೌದಾ? ನೋಡಿ ಡಬಲ್ ಬಾಂಡ್ ಇಲ್ಲಿ ಫಸ್ಟ್ ಪೊಸಿಷನ್ ಇದೆ, ಅದೇ ಡಬಲ್ ಬಾಂಡ್ ಪೊಸಿಷನ್ ಚೇಂಜ್ ಮಾಡಿ ಈಗ. ಲುಕ್ ಅಟ್ ದಿಸ್. This is 1 2 3 4. Look at this. This is but 2ene. Yes, this is what we call it as but 2ene. There is a difference in position of double bond there ಹೌದಾ? ಅದಕ್ಕೆ ಹೇಳಿದ್ದು, if two or more compounds have got same molecular formula but they differ in position of substituent, double bonds or triple bonds, or you can say functional group attached to the parent chain, such type of isomers are called as position isomers, right? Such type of isomers are called as position isomers, right? So this is what we call it as, yes, it is the position isomerism, right? This functional isomerism is also called as functional group isomerism, you can call it as. In the case of functional isomerism, two or more compounds have got same molecular formula, but they differ in functional groups. They have got different functional groups, even though they have got same molecular formula. Molecular formula similarity ಇದ್ರೂ ಕೂಡ ಅವುಗಳಲ್ಲಿ ಇರ್ತಕ್ಕಂಥ functional groups ಅಲ್ಲಿ ವ್ಯತ್ಯಾಸ ಇರ್ತದೆ. Two or more compounds have got same molecular formula, but they have different functional groups attached to the parent chain. So such type of isomers are called as functional isomers, and the phenomenon is called as functional isomerism. ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಸಿಮಿಲಾರಿಟಿ ಇದ್ರೂ ಕೂಡ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾಗಿ these compounds have got different physical and chemical properties due to the difference in functional groups. For example, look at this CH3 CH2OH. This is ethanol. Its IUPAC name is ethanol. Yes, its functional isomer is CH3OCH3. This is what we call it as methoxymethane. This is methoxymethane. Look at this. This is alcohol and this is ether. ಒಂದು ಕಾಂಪೌಂಡ್ ಏನು ಆಲ್ಕೋಹಾಲ್. ಆಲ್ಕೋಹಾಲ್ ನಿಮ್ಗೆ ಗೊತ್ತಾಗುತ್ತೆ, OH ಗ್ರೂಪ್ ಇರೋದ್ರಿಂದ ಆಲ್ಕೋಹಾಲ್, O ಗ್ರೂಪ್ ಇರೋದ್ರಿಂದ ಈಥರ್ ಅಂತ ಗೊತ್ತಾಗುತ್ತೆ. ಎಸ್, ಇಲ್ಲಿ ನೋಡಿ, both have got same molecular formula ಏನು C2H6O. ಇಲ್ಲೂ ಕೂಡ C2H6O ಇದೆ, ಇಲ್ಲೂ ಕೂಡ C2H6O ಇದೆ. molecular formula is same, but the different functional group. ಇಲ್ಲಿ OH group ಇದೆ, ಇಲ್ಲಿ O group ಇದೆ. therefore they form functional isomerism. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. that is CH3 CH2. yes, it is CHO. this is propanol. yes, IUPAC ನೇಮು propanol. ಯಾಕೆ 3 ಕಾರ್ಬನ್ ಆಟಮ್ಸ್ ಇದೆ, CHO ಇರೋದ್ರಿಂದ Al, ಸಿಂಗಲ್ ಬಾಂಡ್ ಇರೋದ್ರಿಂದ an. this is propanol. yes, molecular formula ಏನು, that is C3. yes, it is H6O. molecular formula C3H6O, and its functional isomer is CH3 CO CH3. ನೋಡಿ, this is aldehyde and this is ketone. this is propanol and this is propane 2-one. yes, this is 1 2 3. CO group ಇದ್ರೆ ಏನು, ಸಫಿಕ್ಸ್ ಏನು, ಓನ್. ಓನ್ ಎಲ್ಲಿದೆ, ಸೆಕೆಂಡ್ ಪೊಸಿಷನ್ ಇದೆ. ಆನ್ ಯಾಕೆ, ಸಿಂಗಲ್ ಬಾಂಡ್ ಇದೆ. ಪ್ರಾಪ್ ಯಾಕೆ, 3 ಕಾರ್ಬನ್ ಆಟಮ್ಸ್, ರೈಟ್. propane 2-one, and of course propanol, they have got same molecular formula C3H6O, and therefore they form functional isomerism, right? Apart from that, I'll give some more example. Look at this CH3 C double bond OH. This is carboxylic acid, and of course we call it as ethanoic acid. ಇದಕ್ಕೆ ಅಂತ ಕರಿತೀವಿ ethanoic acid ಅಂತ ಕರಿತೀವಿ. ಇಲ್ಲಿರೋ ಫಂಕ್ಷನಲ್ ಗ್ರೂಪ್ ಏನು, COOH. ಇಲ್ಲಿ ನೋಡಿ, its functional isomer is this. yes, it is OCH3. ನೋಡಿ ಏನು ಮಾಡಿದೆ, H ಅನ್ನು ಈ ಕಡೆ ತಗೊಂಡ್ಬಂದೆ, CH3 ನ O ಕನೆಕ್ಟ್ ಮಾಡಿದೆ. so this is ester, and of course it is methyl methanoate. ನಿಮ್ಗೆ ಗೊತ್ತಲ್ಲ, ಎಸ್ಟರ್ ಅಂದ್ರೆ ಏನು, O8. COO ಇದ್ರೇನು, O8. ಮಿಥೈಲ್ ಮೆಥನೋಯೇಟ್, ಹೌದಾ? so this is ester and this is carboxylic acid, and of course both have got same molecular formula. ನೋಡಿ, C2H4O2 ಹೌದಾ, C2H4O2, that is both have got same molecular formula, but here we have carboxyl group, COOH ಇದೆ, ಇಲ್ಲಿ ಏನಿದೆ, ester ಇದೆ, COOR ಇದೆ, ಹೌದಾ? ಇಲ್ಲಿ ನೋಡಿ,
ಇಲ್ಲಿ ಆಲ್ಡಿಹೈಡ್ ಇದೆ, ಇಲ್ಲಿ ಕೀಟೋನ್ ಇದೆ, ಇಲ್ಲಿ ಆಲ್ಕೋಹಾಲ್ ಇದೆ, ಇಲ್ಲಿ ಈಥರ್ ಇದೆ. ಹಾಗೆ 2 or more compounds have got same molecular formula but which they have a different functional groups. Because of that they show different physical and chemical properties, and this is what we call it as functional isomerism. What is functional isomerism? Give example ಅಂತ ಕೇಳ್ತಾರೆ. ಆಗ ಮಿನಿಮಮ್ ಒಂದು ಪೇರ್ ಬರಿಬೇಕು, ನೀವು ಮಿನಿಮಮ್ ಒಂದು ಪೇರ್ ಬರಿಬೇಕು, ಅರ್ಥಾಯ್ತಾ? ಯಾಕಂದ್ರೆ ನೀವು ಗಿವ್ ಎಕ್ಸಾಂಪಲ್ ಅಂತ ಬರೆದ್ರೆ ಬಹಳ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಅದು ಐಸೋಮರ್ ಆಗಲ್ಲ. ಐಸೋಮರ್ ಅಂದ್ರೆ ಏನು? ಟ್ವಿನ್ಸ್. ಮಿನಿಮಮ್ 2 ಕಾಂಪೌಂಡ್ಸ್ ಇರಬೇಕು, ಹೌದಾ? ಹಾಗಾಗಿ ಐಸೋಮರಿಸಮ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಇಥನಾಲ್ ಮತ್ತೆ ಮೆಥಾಕ್ಸಿಮಿಥೇನ್ ಇವೆರಡೂ ಕೊಡ್ಬೇಕು. ಇಲ್ಲ ಅಂದ್ರೆ ಪ್ರೊಪೆನಲ್ ಅಂಡ್ ಪ್ರೊಪೆನಾನ್ ಇವೆರಡೂ ಕೊಡ್ಬೇಕು, ಅಥವಾ ಇಥನೋಯಿಕ್ ಆಸಿಡ್ ಅಂಡ್ ಮಿಥೈಲ್ ಮೆಥನೋಯೇಟ್ ಇವೆರಡೂ ಕೊಡ್ಬೇಕು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as yes, it is functional isomerism, is it not? Yes. Still we can give many examples, right? So for your information, look at this. This is CH3 CH2 CN. This is propane nitrile. CN is the functional group. ಇಲ್ಲಿ ನೋಡಿ, CH3 CH2 NC ನೋಡಿ, CN nitrile ಇದು carbylamine. So isocyanide, both have got same molecular formula, but there is a difference in functional group, howda? So they form functional isomerism. So this is what we call it as functional isomerism. Is that clear? So that is what we call it as functional isomerism. One of the types of structural isomerism. One of the types of structural isomerism. Now at this moment, we'll come to the one more type of isomerism, structural isomerism, that is metamerism, right? In the case of metamerism, right, 2 or more compounds have got same molecular formula, but there is a difference in type of alkyl groups on either side of the functional group. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. CH3 CH2 O CH2 CH3. This is one compound. It's ethoxyethane. IUPAC ನೇಮ್ ಏನು? ethoxyethane. ಇದು ethoxy, ಇದು ethane. Yes. ಇಲ್ಲಿ ಇದು ಫಂಕ್ಷನಲ್ ಗ್ರೂಪ್. ಈ ಕಡೆ C2H5 ಇದೆ, ಈ ಕಡೆ C2H5 ಇದೆ, ಹೌದಾ? ಇದರ ಮಾಲಿಕ್ಯುಲರ್ ಫಾರ್ಮುಲಾ ಏನು? C4H10O, ಹೌದಾ? C4H10O. ಇದರ ಮೆಟಾಮರ್ ಹೇಗಿರುತ್ತೆ ನೋಡಿ, CH3O CH2 and of course CH3. ನೋಡಿ, look at this. This is metamer of it, and of course this is methoxypropane. ಇದೇನಿದು? ಮೆಥಾಕ್ಸಿಪ್ರೋಪೇನ್. ಹಾಗೆ ಮೆಥಾಕ್ಸಿಪ್ರೋಪೇನ್ ಅಂತ ಹೇಳಿದೆ, ಇದು ಮೆಥಾಕ್ಸಿ, ಇದು ಪ್ರೋಪೇನ್. ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆ ಇಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆ ಇಥೈಲ್ ಗ್ರೂಪ್. ಇಲ್ಲಿ ನೋಡಿ, ಒಂದು ಕಡೆ ಮಿಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆ ಪ್ರೊಪೈಲ್ ಗ್ರೂಪ್ ಇದೆ, ಹೌದಾ? There is a difference in type of alkyl group on either side of the functional group. Alkyl groups ಯಾವುದು? ಮಿಥೈಲ್, ಇಥೈಲ್, ಪ್ರೊಪೈಲ್ ಅವೆಲ್ಲೇನು ಆಲ್ಕೈಲ್ ಗ್ರೂಪ್ಸ್. ಇಲ್ಲಿ 2 ಇಥೈಲ್ ಗ್ರೂಪ್ಸ್ ಇದೆ. ಈ ಕಡೆ ಇಥೈಲ್ ಗ್ರೂಪ್ ಇದೆ, ಈ ಕಡೆ ಇಥೈಲ್ ಗ್ರೂಪ್ ಇದೆ. C2H5 C2H5. ಈ ಕಡೆ ನೋಡಿ, O ಈ ಕಡೆ CH3 ಇದೆ, O ಈ ಸೈಡ್ ಇದೆ C3H7. ಒಂದ್ ಕಡೆ ಮಿಥೈಲ್ ಇದೆ, ಒಂದ್ ಕಡೆ ಪ್ರೊಪೈಲ್ ಇದೆ. There is a difference in the type of alkyl group. Alkyl groups ಗೊತ್ತಲ್ಲ, that is CH3 and it is C2H5 and it is C3H7. ಇವೆಲ್ಲ ಕೂಡ alkyl groups. ಆ ಫಂಕ್ಷನಲ್ ಗ್ರೂಪ್ ಆಚೆ ಈಚೆ ಇರ್ತಕ್ಕಂಥ alkyl groups ಅಲ್ಲಿ ವ್ಯತ್ಯಾಸ ಇರ್ತದೆ. So that is what we call it as yes, it is metamerism. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಬೇಕಾದ್ರೆ. Yes, CH3, yes it is NH, and of course CH2 CH3. This is methyl propyl amine. NH is a functional group. ಒಂದ್ ಕಡೆ ಮಿಥೈಲ್ ಇದೆ, ಇನ್ನೊಂದ್ ಕಡೆ ಪ್ರೊಪೈಲ್ ಇದೆ. ಎಸ್, ಈಗ ನೋಡಿ, CH3 CH2 NH CH2 CH3. ಈ ಕಡೆ ಇಥೈಲ್ ಇದೆ, ಇಲ್ಲೂ ಕೂಡ ಇಥೈಲ್ ಇದೆ. ನೋಡಿ ವ್ಯತ್ಯಾಸ ನೋಡಿ. There is a difference in type of alkyl groups on either side of the functional group, ಹೌದಾ? So both have got same molecular formula. C4 4 ಕಾರ್ಬನ್ ಇದೆ, ಹೈಡ್ರೋಜನ್ ಎಷ್ಟಿದೆ ನೋಡಿ, and of course H11 ಇದೆ ನೋಡಿ. ಇಲ್ಲಿ 7 3 10 ಪ್ಲಸ್ 11, ಆಮೇಲೆ N C4H11N. ಇಲ್ಲೂ ಕೂಡ C4H11N it is. Both have got same molecular formula, but they have different alkyl groups. ಇಲ್ಲಿ ಮಿಥೈಲ್ ಪ್ರೊಫೈಲ್ ಇದೆ, ಇಲ್ಲಿ ಬರೀ ಇಥೈಲ್ ಇದೆ. ಹಾಗಾಗಿ they form, yes it is metamerism. They form metamerism. So this is what we call it as metamerism. ನನಗೆ ಒಬ್ರು ಕೆಲವರು ಪ್ರಶ್ನೆ ಕೇಳಿದ್ರೆ ಏನಪ್ಪಾ ಅಂತಂದ್ರೆ, CH2 ಡಬಲ್ ಬಾಂಡ್ CH CH2 CH ಇದು 1 ಬ್ಯೂಟೀನ್, ಹೌದಾ? ಇದು ನೋಡಿ CH3 CH
ಡಬಲ್ ಬಾಂಡ್ CH ಇದು 2 ಬ್ಯೂಟೀನ್ ಹೌದಾ. ಇದನ್ನ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ 3 ಕಾರ್ಬನ್ ಇದೆ. ಓಕೆ, ಅದು ಕೂಡ ಏನು ಡಿಫರೆನ್ಸ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆನ್ ಐದರ್ ಸೈಡ್ ಆಫ್ ದಿ ಫಂಕ್ಷನಲ್ ಗ್ರೂಪ್. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಇದು ಮೆಟಾಮೆರಿಸಮ್. ಇವು ಮೆಟಾಮೆರಿಸಮ್ ಒಪ್ಕೋತೀವಿ. ಆನ್ ಐದರ್ ಸೈಡ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ದೇರ್ ಇಸ್ ಅ ಡಿಫರೆಂಟ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ದೇರ್ ಇಸ್ ಅ ಡಿಫರೆನ್ಸ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆನ್ ಐದರ್ ಸೈಡ್ ಆಫ್ ದಿ ಫಂಕ್ಷನಲ್ ಗ್ರೂಪ್. ಇಲ್ಲೂ ಕೂಡ ಇದೆಯಲ್ಲ 1 3 2 2. ಇಲ್ಲಿ ಇದೆಯಲ್ಲ, ಇಲ್ಲಿ ಫಂಕ್ಷನಲ್ ಗ್ರೂಪ್ ಅನ್ನ ಡಬಲ್ ಬಾಂಡ್ ಅನ್ನೇ ಫಂಕ್ಷನಲ್ ಗ್ರೂಪ್ ಅಂತ ತಗೊಂಡ್ರೆ ಅವಾಗ ಇದು ಮೆಟಾಮೆರಿಸಮ್? ಡೆಫಿನೆಟ್ಲಿ ನಾಟ್. ಇದು ಮೆಟಾಮೆರಿಸಮ್ ಅಲ್ಲ. ಯಾಕೆಂದ್ರೆ ಇನ್ ದ ಕೇಸ್ ಆಫ್ ಮೆಟಾಮೆರಿಸಮ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್ ವಿಲ್ ಬಿ ಡಿಫರೆಂಟ್. ನೋಡಿ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ದೇರ್ ಇಸ್ ಅ ಡಿಫರೆನ್ಸ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್. ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್. ಇಲ್ಲಿ ನೋಡಿ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್ ವಿಲ್ ಬಿ ಸೇಮ್. ಹೌದಾ? ಈ ಕಾಂಪೌಂಡ್ಸ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪ್ಯಾರೆಂಟ್ ಚೈನ್ ವಿಲ್ ಬಿ ಸೇಮ್. therefore it will form position isomerism but not metamerism. ಇಲ್ಲಿ position isomerism ಇದೆ, metamerism ಇಲ್ಲ. So this is what we call it as yes it is metamerism. One more type of yes it is structural isomerism. ಹಾಗಾದ್ರೆ metamerism ಅಂದ್ರೆ the phenomenon in which 2 or more compounds have same molecular formula but they differ in type of alkyl groups on either side of the functional group. They differ in type of alkyl groups on either side of the yes it is functional groups. Athwa they differ in number of carbon atoms on either side of the functional group. So that is what we call it as metamerism. Okay, now at this moment we'll go for the stereoisomerism, right? So that is what we call it as stereoisomerism, right? In the case of stereoisomerism, 2 or more compounds are characterized by same molecular formula as well as structural formula. Illi molecular formula with the structural formula ಎರಡರಲ್ಲೂ similarity ಇರ್ತದೆ, but still even then they show different physical and chemical properties. Molecular formula same ಇದೆ, structural formula same ಇದೆ, ಆದ್ರೂ ಕೂಡ physical ಮತ್ತೆ chemical properties ಅಲ್ಲಿ ವ್ಯತ್ಯಾಸನ ನೋಡ್ತೀವಿ. ಯಾಕೆ ಅಂದ್ರೆ in these compounds they differ in spatial arrangement of the atoms or groups, and because of that spatial arrangement of atoms or groups will also decide the properties of organic compounds. But in structural formula ಅಷ್ಟೇ ಅಲ್ಲ, arrangement of the atoms or groups in space also decides physical and chemical properties. Because of that we have stereoisomerism. But in structural formula ಮಾತ್ರ ಅಲ್ಲ, distribution of atoms in space ಇದೆಯಲ್ಲ, ಅದು ಕೂಡ ಪ್ರಾಪರ್ಟೀಸ್ ಅನ್ನ ಡಿಸೈಡ್ ಮಾಡೋದ್ರಿಂದ ಈ ಒಂದು ಸ್ಟೀರಿಯೋಐಸೋಮೆರಿಸಮ್ ಬರ್ತದೆ. ಇದರಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್ ಇದೆ ಮತ್ತೆ ಆಪ್ಟಿಕಲ್ ಐಸೋಮೆರಿಸಮ್ ಇದೆ. ಈಗ ನಾನು ಒಂದು ಮಾಡೆಲ್ ಮೂಲಕ ಜಾಮೆಟ್ರಿಕಲ್ ಐಸೋಮೆರಿಸಮ್ ತೋರಿಸ್ತೀನಿ, ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ರೈಟ್, ನೋಡಿ, ಈ ಒಂದು ಸ್ಟೀರಿಯೋಐಸೋಮೆರಿಸಮ್ ನೀವು ಕನ್ವಿನ್ಸ್ ಇದೊಂದು ಮಾಡೆಲ್ ನೋಡಿ. ಇಲ್ಲಿ ನೋಡಿ, 2 ಬ್ಲಾಕ್ ಸ್ಪಿಯರ್ಸ್ ಇದೆ. ರೈಟ್, ಆ ಬ್ಲಾಕ್ ಸ್ಪಿಯರ್ಸ್ ಮತ್ತೆ ಡಬಲ್ ಬಾಂಡ್ ಇದೆ. ಎಸ್, ದೇರ್ ಇಸ್ ಡಬಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್. ಬ್ಲಾಕ್ ಸ್ಪಿಯರ್ಸ್ ವಿಲ್ ರೆಪ್ರೆಸೆಂಟ್ ಕಾರ್ಬನ್ ಆಟಮ್ಸ್. ಈ ಬ್ಲಾಕ್ ಸ್ಪಿಯರ್ಸ್ ನೋಡಿ, each carbon atom is attached to 1 green and 1 yellow, right? Structural formula carbon is attached to 1 green atom and 1 yellow atom, right? This carbon atom is also characterized by 1 yellow atom and 1 green atom. ಹೌದಾ? ಹೌದು ತಾನೆ? ಈಗ ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ and 2 green spheres, 2 similar groups ಇದೆಯಲ್ಲ, 2 green spheres ಅಥವಾ 2 yellow spheres ಇದೆಯಲ್ಲ, they are in opposite sides. ಹೌದಾ? ಅವೆರಡು ಇದಾವೆ, opposite sides ಇದೆ. ಹೌದಾ? ಹೌದಲ್ವಾ? 2 ಸಿಮಿಲರ್ ಕಲರ್ಡ್ ಸ್ಪಿಯರ್ಸ್ ಇದೆಲ್ಲ, ಅವು ಅಪೋಸಿಟ್ ಸೈಡ್ಸ್ ಅಲ್ಲಿ ಇದೆ. ನಾನೇನ್ ಮಾಡ್ತೀನಿ ಈಗ ನೋಡಿ, ಈ ಯೆಲ್ಲೋ ಸ್ಪಿಯರ್ಸ್ ಅನ್ನ ಡಿಸ್ಕನೆಕ್ಟ್ ಮಾಡಿ ನೋಡಿ. ಈಗ ಎಸ್ ಇಟ್ ಇಸ್ ಒಂದು ಅರೇಂಜ್ಮೆಂಟ್ ಅನ್ನು ಚೇಂಜ್ ಮಾಡ್ತೀನಿ ಅಷ್ಟೇ. ರೈಟ್, ಐ ಜಸ್ಟ್ ಚೇಂಜ್ ದ ಅರೇಂಜ್ಮೆಂಟ್ ಅಷ್ಟೇನೆ. ರೈಟ್, ಏನ್ ಮಾಡಿದೆ ನೋಡಿ, ನಾನೀಗ ಈ ತರ ಅರೇಂಜ್ಮೆಂಟ್ ಚೇಂಜ್ ಮಾಡಿದೆ. ಆದ್ರೆ ಸ್ಟ್ರಕ್ಚರ್ ಮಾತ್ರ ಸೇಮ್. ಅವಾಗಲೇ ಏನಾಗಿತ್ತು, ಒಂದು ಕಾರ್ಬನ್ಗೆ ಒಂದು ಯೆಲ್ಲೋ ಮತ್ತೆ ಗ್ರೀನ್ ಕನೆಕ್ಟ್ ಆಗಿತ್ತು, ಇಲ್ಲೂ ಕೂಡ ಒಂದು ಯೆಲ್ಲೋ ಒಂದು ಗ್ರೀನ್ ಕನೆಕ್ಟ್ ಆಗಿದೆ. ಅದೇ ಸ್ಟ್ರಕ್ಚರ್ ಇದೆ. ಆದ್ರೆ ನೋಡಿ, ನಾನು ಅರೇಂಜ್ಮೆಂಟ್ ಚೇಂಜ್ ಮಾಡಿದಾಗ ಏನಾಯ್ತು, 2 ಯೆಲ್ಲೋ ಸ್ಪಿಯರ್ಸ್ ಸೇಮ್ ಸೈಡ್ ಬಂತು. ಹೌದಾ? 2 yellow spheres on the same side, 2 green spheres on the same side. ಆವಾಗ ಹೆಂಗಿತ್ತು, 2 green spheres were in opposite sides. ಹೌದಾ? ಈಗ ನೋಡಿ, 2 yellow spheres ಒಂದ್ ಕಡೆ ಬಂದಿದೆ, 2 green spheres ಒಂದ್ ಕಡೆ ಬಂದಿದೆ. ಇದು ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್. ಇದು ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್. ಹೌದಾ? ಈಗ ಅದೇ ನೋಡಿ, ನಾನು ಈ ತರ ರೀಅರೇಂಜ್ ಮಾಡಿದ್ರೆ, ಆಟಮ್ಸ್ ನ ರೀಅರೇಂಜ್ ಮಾಡಿದ್ರೆ, ರೈಟ್,
ಆಟಮ್ಸ್ ಅನ್ನ ರೀಅರೇಂಜ್ ಮಾಡಿದ್ರೆ ನೋಡಿ ಏನಾಗುತ್ತೆ, ದಟ್ ಈಸ್ ಈಗ ನೋಡಿ 2 green spheres in the opposite sides, yellow spheres on the opposite side. ಹೌದಾ? ಏನಾಯ್ತು, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಆದ್ರೆ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ ಇಸ್ ಡಿಫರೆಂಟ್. ಸಚ್ ಟೈಪ್ ಆಫ್ ಐಸೋಮರಿಸಮ್ ಇಸ್ ಕಾಲ್ಡ್ as, yes it is ಸ್ಟೀರಿಯೋ ಐಸೋಮರಿಸಮ್. ಇದನ್ನ ಟ್ರಾನ್ಸ್ ಐಸೋಮರ್ ಅಂತ ಕರೀತಾರೆ. when 2 similar groups are on the opposite sides, when 2 similar groups are on the same side ಇದ್ರೆ ಅದನ್ನ ಸಿಸ್ ಐಸೋಮರ್ ಅಂತ ಕರೀತಾರೆ. ಈಗ ನೋಡಿ ಇದು ಸಿಸ್ ಐಸೋಮರ್, ಇದು ಇನ್ನೊಂದೇನದು ಟ್ರಾನ್ಸ್ ಐಸೋಮರ್ ಅಂತ ಕರೀತಾರೆ. ಓಕೆನಾ? ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಅನ್ನ ಮುಂದಿನ ಚಾಪ್ಟರ್ ಅಲ್ಲಿ ಓದ್ತೀರಾ. ಈಗ ನಿಮಗೆ ಜಸ್ಟ್ ಸ್ಟೀರಿಯೋ ಐಸೋಮರಿಸಮ್ ಕನ್ವಿನ್ಸ್ ಮಾಡ್ಲಿಕ್ಕೆ ಇದನ್ನ ಹೇಳ್ಬೇಕಾಯ್ತು, ಆಗ್ಬೋದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as ಸ್ಟೀರಿಯೋ ಐಸೋಮರಿಸಮ್. ಇಸ್ ದಟ್ ಕ್ಲಿಯರ್? yes, so that is ಸ್ಟೀರಿಯೋ ಐಸೋಮರಿಸಮ್. ಹಾಗಾದ್ರೆ in ಸ್ಟೀರಿಯೋ ಐಸೋಮರಿಸಮ್ 2 or more compounds have got same molecular formula as well as structural formula, but they differ in arrangement of atoms in space. That is what we call it as stereoisomerism. So that is what we call stereoisomerism. Now I'll take up next topic. Yes. Next we'll come to the one more important topic in the chapter Basic Principles and Techniques of Organic Chemistry, that is reaction mechanism. Very important aspect as far as organic reactions are concerned, right? And before going to this particular aspect, I'll give one schematic representation of organic reactions. Look at this. You know, in the case of reactions, you will find reactants. Reactants will be converted into products. This is general scheme of writing equations. General scheme of writing chemical reactions in inorganic chemistry as well as in organic chemistry, right? Reactants will be converted into products. Reactants undergo chemical combination and finally you are going to get products. As far as reactants are concerned, we have 2 types of reactants. One, it is substrate, another is reagent. Reactants ಅಲ್ಲಿ 2 ರೀತಿ ಇದೆ. ಒಂದು substrate ಅಂತ ಕರೀತೀವಿ, ಇನ್ನೊಂದನ್ನ reagent ಅಂತ ಕರೀತೀವಿ. Reactants will be of 2 types. One is a substrate, another is a reagent. When these two undergo chemical reaction, you are going to get products. When these two undergo chemical reaction, you are going to get products. What is this reagent ಅಂತಂದ್ರೆ, reagent is a attacking species. Every organic reaction is characterized by reagent and substrate. ಪ್ರತಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಲ್ಲೂ ಕೂಡ ರಿಯೇಜೆಂಟ್ ಇರುತ್ತೆ, ಸಬ್ಸ್ಟ್ರೇಟ್ ಇರುತ್ತೆ. ರಿಯೇಜೆಂಟ್ ಏನಪ್ಪಾ ಅಂದ್ರೆ, ಇಟ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಅನದರ್ ರಿಯಾಕ್ಟೆಂಟ್, ದಟ್ ಇಸ್ ಸಬ್ಸ್ಟ್ರೇಟ್. Substrate is a target molecule. Substrate is a target molecule. Reagent is a attacking species. ರಿಯಾಕ್ಷನ್ ಅಲ್ಲಿ ಯಾವುದು ಅಟ್ಯಾಕ್ ಮಾಡುತ್ತೋ ಅದು ರಿಯೇಜೆಂಟ್ ಆಗುತ್ತೆ, ಯಾವುದು ಅಟ್ಯಾಕ್ ಮಾಡಿಸ್ಕೊಳ್ಳುತ್ತೋ ಅದು ಸಬ್ಸ್ಟ್ರೇಟ್ ಆಗುತ್ತೆ. ಇದು ಅಟ್ಯಾಕ್ ಮಾಡಿಸ್ಕೊಳ್ಳುತ್ತೆ, ಇದು ಅಟ್ಯಾಕ್ ಮಾಡುತ್ತೆ. So that is, this is attacking reagent and it is target molecule, and you are going to get products there. Remember, whatever the chemical reaction for that matter, reactants will not be directly converted into products. ಯಾವುದೇ chemical reaction ಇರಲಿ, reactants will not be directly converted into products. Before they are converted into products, you know, they get converted into intermediates first. They are converted into intermediate compounds. Reagent attacks the substrate, that leads to the formation of intermediates. These intermediates finally undergo rearrangement to produce products. ಈ ರಿಯೇಜೆಂಟ್ ಸಬ್ಸ್ಟ್ರೇಟ್ ಅನ್ನು ಅಟ್ಯಾಕ್ ಮಾಡಿದಾಗ ಇಂಟರ್ಮೀಡಿಯೇಟ್ ಬರುತ್ತೆ. ಈ ಇಂಟರ್ಮೀಡಿಯೇಟ್ ಕೊನೆಗೆ ಏನಾಗುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಆಕ್ಚುಯಲ್ ಪಾತ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್. ರಿಯೇಜೆಂಟ್ ನಾವು ಬರೆಯೋದು ಬರೀ ರಿಯೇಜೆಂಟ್, ಸಬ್ಸ್ಟ್ರೇಟ್ ಮತ್ತೆ ಪ್ರೊಡಕ್ಟ್ಸ್ ಅನ್ನು ಮಾತ್ರ ಬರೀತೀವಿ ಕೆಮಿಕಲ್ ಇಕ್ವೇಷನ್ ಅಲ್ಲಿ. ರಿಯಾಕ್ಟೆಂಟ್ಸ್ ಮತ್ತೆ ಪ್ರೊಡಕ್ಟ್ಸ್ ಅನ್ನು ಮಾತ್ರ ಬರೀತೀವಿ. ಆದ್ರೆ ಆಕ್ಚುಯಲ್ ಆಗಿ that chemical reaction involves formation of intermediate compounds. ಮಧ್ಯದಲ್ಲಿ ಬಂದು ಹೋಗೋರು ಅಂತ. ಇದು ಇನಿಷಿಯಲ್ ರಿಯಾಕ್ಟೆಂಟ್, ಇದು ಫೈನಲ್ ಪ್ರಾಡಕ್ಟ್. ಇವುಗಳ ಮಧ್ಯೆ ಇನ್ನೊಂದು ಕೆಮಿಕಲ್ ಸಬ್ಸ್ಟೆನ್ಸ್ ಬರುತ್ತೆ, ಅದನ್ನ ಏನಂತ ಕರೀತಾರೆ, ಇಂಟರ್ಮೀಡಿಯೇಟ್. ಇಟ್ಸ್ ಲೈಫ್ ಟೈಮ್ ಈಸ್ ವೆರಿ ಲೆಸ್. ಶಾರ್ಟ್ ಲಿವ್ಡ್ ಕಾಂಪೌಂಡ್ ಇಟ್ ಈಸ್, ಹೈಲಿ ಅನ್ಸ್ಟೇಬಲ್. ಇದಕ್ಕೆ ಲೈಫ್ ಟೈಮ್ ತುಂಬಾ ಕಡಿಮೆ ಇರ್ತದೆ, ಸ್ಟೇಬಲ್ ಆಗಿರೋದಿಲ್ಲ, ತುಂಬಾ ಅನ್ಸ್ಟೇಬಲ್ ಆಗುತ್ತೆ. ಹಾಗಾಗಿ ಇದು ಬೇಗ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಟರ್ಮೀಡಿಯೇಟ್. ಶಾರ್ಟ್ ಲಿವ್ಡ್, yes it is chemical species that is produced when reagent attacks the substrate. reagent substrate ಅನ್ನು ಅಟ್ಯಾಕ್ ಮಾಡಿದಾಗ ಬರುವಂತ ಕಡಿಮೆ ಲೈಫ್ ಟೈಮ್ ಇರ್ತಕ್ಕಂತ ಒಂದು ಇಂಟರ್ಮೀಡಿಯೇಟ್ ಸ್ಪೀಶೀಸ್. ಅಂದ್ರೆ ಇದರ ಲೈಫ್ ಟೈಮ್ ತುಂಬಾ ಕಡಿಮೆ, 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಇರುತ್ತೆ ಅಷ್ಟೇ. ಇಟ್ಸ್ ಲೈಫ್ ಟೈಮ್ ಇಸ್ ವೆರಿ ವೆರಿ ಲೆಸ್. ಜೀವಿತಾವಧಿ ತುಂಬಾ ಕಡಿಮೆ ಇರ್ತದೆ. ಅದೇನಾಗುತ್ತೆ, ಕೊನೆಗೆ
ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಟರ್ಮೀಡಿಯೇಟ್. ಹೇಗೆ ಗೊತ್ತಾ ಇದು? ನೀವೇನ್ ಮಾಡ್ತೀರಾ, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಇರ್ತೀರಪ್ಪ. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಮುಗಿಯೋವರೆಗೂ ನೀವು ಮೆಡಿಕಲ್, ಎಸ್ ಇಟ್ ಈಸ್ ಇಂಜಿನಿಯರಿಂಗು, ಎಸ್ ಇಟ್ ಈಸ್ ಅಲ್ಲಿಗೆ ಹೋಗಕ್ಕೆ ಆಗಲ್ಲ, ಹೌದಾ? ಫಸ್ಟ್ PUC ಸೆಕೆಂಡ್ PUC ಆದ್ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ಕೋರ್ಸಸ್ BSc AC ಹೋಗ್ಬೋದು, ಹೌದಾ? BSc ಹಾರ್ಟಿಕಲ್ಚರ್ ಹೋಗ್ಬೋದು, ಹೌದಾ? ವೆಟರ್ನರಿ ಕೋರ್ಸಸ್ ಹೋಗ್ಬೋದು. ಬಟ್ ಇಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ PUC ಸೆಕೆಂಡ್ PUC ಆಗ್ಬೇಕು, ಹೌದಾ? ಬಟ್ ಫಸ್ಟ್ ಅಂಡ್ ಸೆಕೆಂಡ್ PUC ಆದ ತಕ್ಷಣ ಇಲ್ಲಿಗೆ ಹೋಗಕ್ ಬರಲ್ಲ, ಹೌದಾ? ಫಸ್ಟ್ ಅಂಡ್ ಸೆಕೆಂಡ್ PUC ಪಾಸ್ ಆದ ತಕ್ಷಣ MBBS ಗೆ ಹೋಗಕ್ ಬರಲ್ಲ. ಯಾಕೆ? ಬಿಫೋರ್ ಗೋಯಿಂಗ್ ಟು ದಿಸ್ you should undergo one more intermediate space, that is what we call NEET exam, ಹೌದಾ? And then it is KCET exam, ಹೌದಾ? ನೀವು ಪಾಸ್ ಆದ್ರೆ ಮಾತ್ರ ನೀವು MBBS BSc ಹೋಗ್ಬೇಕು, ಹೌದಾ? ಅದಕ್ಕೆ ಈ ಫಸ್ಟ್ PUC ಸೆಕೆಂಡ್ PUC ಅವ್ರ ರಿಯಾಕ್ಟೆಂಟ್ಸ್ ಇದ್ದಂಗೆ, MBBS ಇದೆಲ್ಲ ಅದು ಪ್ರಾಡಕ್ಟ್ಸ್ ಇದ್ದಂಗೆ, ಇವೆರಡು ಮತ್ತೆ ಒಂದು ಎಕ್ಸಾಮ್ ಇರುತ್ತಲ್ಲ ಶಾರ್ಟ್ ಲೀವ್ಡ್, ಹೌದಲ್ವಾ? ಇದನ್ನ ಫಸ್ಟ್ PUC ಸೆಕೆಂಡ್ PUC ಮಾಡಕ್ಕೆ ಒಂದು ವರ್ಷ ಓದ್ತೀವಿ, ಹೌದಾ? ಆಮೇಲೆ MBBS B ಗೆ ಹೋಗ್ತೀವಿ, ಹೌದಾ? ಆದ್ರೆ ಅದ್ರ ಮಧ್ಯೆ ಒಂದ್ 2 ತಿಂಗಳು ನೀಟ್ ಮತ್ತೆ KCET ಓದ್ಬಿಟ್ಟು ಎಕ್ಸಾಮ್ ಬರೀತೀವಿ, ಹೌದಾ? ಹಾಗಾಗಿ ಶಾರ್ಟ್ ಲೀವ್ಡ್ ಇಂಟರ್ಮೀಡಿಯೇಟ್ ಸ್ಪೇಸಸ್, that is produced when reagent attacks to substrate, and that is called as intermediate. And of course the information, all these details, the type of intermediate produced, type of reagent, type of substrate, all these details will be given by reaction mechanism. Ordinary chemical equation will not give any information about the intermediates, any information about the reagents and substrate molecules. It tells you something about only reactants and products. Ordinary chemical equation ಅಲ್ಲಿ reactants ಅನ್ನ ಬರಿತೀವಿ, products ಅನ್ನ ಬರಿತೀವಿ. ಆದ್ರೆ ಇವೆಲ್ಲ ಡೀಟೇಲ್ಸ್ ನಿಮಗೆ ಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು? ರಿಯಾಕ್ಷನ್ ಮೆಕ್ಯಾನಿಸಮ್ ಹೋಗಬೇಕು. ಹಾಗಾದ್ರೆ ವಾಟ್ ಈಸ್ ದಿಸ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಪ್ರಶ್ನೆ ಬರ್ತದೆ. So what is this reaction mechanism? Reaction mechanism is stepwise description of a chemical reaction. What is that? It is stepwise description of a chemical reaction. It is a stepwise description of a chemical reaction, and it gives all the details. It gives all the details about electronic movement in reactants and products. It gives all the details about intermediate compounds produced. It gives all the details about intermediate compounds formed during chemical reaction, and it gives all the details about energy changes. It gives all the details about energy changes during chemical reaction. ಯಾಕೆ ಹೇಳಿ ನೋಡಿ, ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಂದ್ರೆ ಬಾಂಡ್ಸ್ ಬ್ರೇಕ್ ಆಗಬೇಕು, ಹೊಸ ಬಾಂಡ್ಸ್ ಫಾರ್ಮ್ ಆಗಬೇಕು, ಹೌದಾ? ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆದ್ರೂ ಕೂಡ ಏನು ಓಲ್ಡ್ ಬಾಂಡ್ಸ್ ಬ್ರೇಕ್ ಆಗುತ್ತೆ, ಹೊಸ ಬಾಂಡ್ಸ್ ಫಾರ್ಮ್ ಆಗುತ್ತೆ, ಹೌದಾ? ಬಾಂಡ್ಸ್ ಬ್ರೇಕ್ ಆಗ್ಲಿಕ್ಕೆ ಎನರ್ಜಿ ಅಬ್ಸರ್ವ್ ಆಗುತ್ತೆ, ಈ ಬಾಂಡ್ಸ್ ಫಾರ್ಮ್ ಆಗ್ಬೇಕಾದ್ರೆ ಎನರ್ಜಿ ಲಿಬರೇಟ್ ಆಗುತ್ತೆ. ಎಷ್ಟು ಎನರ್ಜಿ ಲಿಬರೇಟ್ ಆಯ್ತು, ಎಷ್ಟು ಎನರ್ಜಿ ಅಬ್ಸರ್ವ್ ಆಯ್ತು, ಈ ಎಲ್ಲಾ ಡೀಟೇಲ್ಸ್ ಅನ್ನ ರಿಯಾಕ್ಷನ್ ಮೆಕ್ಯಾನಿಸಮ್ ಕೊಡುತ್ತೆ. ಇಟ್ ಗಿವ್ಸ್ ಆಲ್ ದ ಡೀಟೇಲ್ಸ್ ಅಬೌಟ್ electronic moment in a substrate and reagent, intermediates formed in a chemical reaction, energy changes in a chemical reaction, and of course fourth one is rate of reaction. Fourth one is rate of reaction, ಅಂದ್ರೆ speed of conversion of reactants into products. ಸುಮಾರು ಸ್ಟೆಪ್ಸ್ ಇರ್ತದೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ. ಆ ಸ್ಟೆಪ್ ಅಲ್ಲಿ ಸ್ಲೋ ಆಗಿ ಯಾವ ಸ್ಟೆಪ್ ಹೋಗ್ತಾ ಇದೆ, ಫಾಸ್ಟ್ ಆಗಿ ಯಾವ ಸ್ಟೆಪ್ ಹೋಗ್ತಾ ಇದೆ, ಯಾವುದು ಸ್ಪೀಡ್ ಆಗಿ ಕನ್ವರ್ಟ್ ಆಗ್ತಿದೆ, ಯಾವುದು ಸ್ಲೋ ಆಗಿ ಕನ್ವರ್ಟ್ ಆಗ್ತಿದೆ, ಅವೆಲ್ಲ ಡೀಟೇಲ್ಸ್ ಅನ್ನು ನಿಮಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಕೊಡುತ್ತೆ. ದಟ್ ಈಸ್ ರಿಯಾಕ್ಷನ್ ಮೆಕ್ಯಾನಿಸಮ್ ಈಸ್ stepwise description of an organic chemical reaction. Stepwise description of a chemical reaction. It gives all the details about electronic movement in substrate and yes, it is reagent molecules, intermediates formed in a chemical reaction, energy changes in a chemical reaction, and rate of conversion of reactants into products. ಆ ರಿಯಾಕ್ಟೆಂಟ್ ಎಷ್ಟು ಸ್ಪೀಡ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಎಷ್ಟು ಸ್ಲೋ ಆಗಿ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಯಾರು ಕೊಡ್ತಾರೆ? ರಿಯಾಕ್ಷನ್ ಮೆಕ್ಯಾನಿಸಮ್ ಕೊಡ್ತಾರೆ. ಹಾಗಾಗಿ ದ ನಾಲೆಜ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ as far as organic chemistry is concerned.
And of course, you are going to study the details of the organic reactions and organic mechanisms in the later discussions. Before that, I am going to take up one of the term that we come across in reaction mechanism, that is intermediates. Or you can say this formation of intermediate is because of breaking of covalent bonds. Because organic compounds ಅಲ್ಲಿ ಯಾವ ಬಾಂಡ್ ಇರ್ತದೆ, ಕೋವಲೆಂಟ್ ಬಾಂಡ್ ಇರ್ತದೆ. ಹೌದಾ? ಈ ಕೋವಲೆಂಟ್ ಬಾಂಡ್ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಬ್ರೇಕ್ ಆಗುತ್ತೆ. What are the ways in which covalent bond can be broken? When covalent bonds are broken, you are going to get intermediates. So therefore, before going to that particular aspect, let me discuss first of all cleavage of covalent bond, or you can say yes, it is breaking of covalent bonds, right? So let us see that the reaction mechanism. The first topic is cleavage of covalent bonds, because chemical reactions or the organic reactions involve breaking of covalent bonds. As I said, there are two ways with which covalent bond can be broken. Before going to that, I'll give what exactly that covalent bond is. Imagine a carbon atom, yes, and that is attached to hydrogen atoms like this CH3, and of course this is F. Yes. Look at this. In the case of carbon, we have 4 valence electrons, right? We have 4 valence electrons. And hydrogen has got 1 valence electron. Yes. Just observe, in the case of fluorine, there are 7 valence electrons, right? Fluorine 7 valence electrons ಇದೆ. ಇಲ್ಲಿ 6 ಇದೆ, ಇಲ್ಲಿ 1 ಇದೆ. ಹೌದಾ? If I consider the CF bond, yes, this CF bond is produced by sharing of 2 electrons between carbon and fluorine. The CF bond ಇದೆಯಲ್ಲ, that is produced by sharing of electron pair between carbon and fluorine. That one covalent bond. The bond produced due to the sharing of electron pairs. Sharing andre, for the formation of this bond, carbon contributes 1 electron, fluorine contributes 1 electron. That is sharing. Here also we have CH bond. Here ECH bond here, carbon contributes 1 electron, hydrogen contributes 1 electron. Here 1, 1, 1, 1. Totally, for the formation of one covalent bond, we need a minimum of 2 electrons. We need 2 electrons for the formation of one covalent bond. Yes. This covalent bond can be broken in 2 ways. This covalent bond can be broken in 2 ways. One, it will be, it is heterolysis. Another is homolysis. Lysis means divide anta, break anta. Homo means similar anta, hetero means different anta. Yes, we'll see that what is that heterolysis. This is one of the methods of cleavage of covalent bond. In the case of heterolysis ಅಲ್ಲಿ ಏನಾಗುತ್ತೆ ಅಂದ್ರೆ, that is unsymmetrical cleavage of covalent bond ಅಂತ ಕರೀತಾರೆ. ಇದನ್ನ ಕರೀತಾರೆ unsymmetrical cleavage of covalent bond ಅಂತ ಕರೀತಾರೆ. Yes, in heterolysis covalent bond will be broken. Covalent bond will be broken in such a way that both the shared pair of electrons will be retained by one of the 2 bonded atoms. ಈ 2 electrons ಅಂತ ಕರೀತಾರೆ, ಓಕೆ, shared pair of electrons ಅಂತ ಕರೀತಾರೆ. ಕೋವಲೆಂಟ್ ಬಾಂಡ್ ಯಾವ ರೀತಿ ಬ್ರೇಕ್ ಆಗುತ್ತಪ್ಪ ಇಲ್ಲಿ ಅಂದ್ರೆ, both the shared pair of electrons, 2 shared pair of electrons ಅನ್ನ ಯಾವ್ದಾದ್ರು ಒಂದು ಆಟಮ್ ರಿಟೈನ್ ಮಾಡ್ಕೊಳ್ತದೆ. ಇಲ್ಲ ಬಿ ಆದ್ರೂ ರಿಟೈನ್ ಮಾಡ್ಕೊಳ್ತದೆ, ಇಲ್ಲ ಎ ಆದ್ರೂ ರಿಟೈನ್ ಮಾಡ್ಕೊಳ್ತದೆ. ದಟ್ ಈಸ್ the covalent bond will be broken in such a way that both the shared pair of electrons will be retained by one of the 2 bonded atoms. ಈಗ ನೋಡಿ, ನಾನು ಇಲ್ಲಿ ಬರೆದಿರೋ ರೀತಿ ಆದ್ರೆ ಈ ಆರೋ ಮಾರ್ಕ್ ಬರೆದಿರೋ ರೀತಿ ನೋಡಿದ್ರಿ. ಜಸ್ಟ್ ಅಬ್ಸರ್ವ್, ಐ ಆಮ್ ಕವರಿಂಗ್ both the electrons towards B. ಹೌದಾ? ಈ ಆರೋ ಮಾರ್ಕ್ ಬರಿಬೇಕಾದ್ರೆ 2 electrons ನ ಕವರ್ ಮಾಡ್ಕೊಂಡು B ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ A loses 1 electron. ಈ 2 electrons ಅಲ್ಲಿ A ಗೆ ಸಂಬಂಧಿತವಾದ್ದು, B ಗೆ ಸಂಬಂಧಪಟ್ಟಿದ್ದು ಒಂದಲ್ವಾ? ಆ 2 electrons ಅಲ್ಲಿ A 1 electron ಕಳ್ಕೊಳ್ಳುತ್ತೆ. ಹಾಗಾಗಿ ಏನಾಯ್ತದ, ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಆಯ್ತು. B ಗೆ 1 electron ಇತ್ತು, ಈಗ ಎಕ್ಸ್ಟ್ರಾ 1 electron ಬಂತಲ್ವಾ, ಹಾಗಾಗಿ D is converted to B minus. ಇಲ್ಲಿ 2 electrons ಇತ್ತು, A ಗೆ ಸಂಬಂಧಪಟ್ಟಿದ್ದು 1 electron, B ಗೆ ಸಂಬಂಧಪಟ್ಟಿದ್ದು 1 electron. 2 ಆರಾಮಾಗಿದ್ವು, ಖುಷಿಯಾಗಿದ್ವು. ಹೌದಾ? ಈಗ ಇದಕ್ಕೂ 1 electron ಇತ್ತು, ಇದಕ್ಕೂ 1 electron ಇತ್ತು. ಹೌದಾ? ಇಬ್ರು ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆದ್ರೆ
ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಏನಾಯ್ತು, 2 ಎಲೆಕ್ಟ್ರಾನ್ಸ್ ಅಲ್ಲಿ ಈ 2 ಎಲೆಕ್ಟ್ರಾನ್ಸ್ ಇತ್ತಲ್ಲ, 2 ಎಲೆಕ್ಟ್ರಾನ್ಸ್ ಅನ್ನ ಬಿ ತಗೊಂಡು ಹೋಗ್ಬಿಡ್ತು. ಈಗ ಈ 2 ಎಲೆಕ್ಟ್ರಾನ್ಸ್ ಅಲ್ಲಿ ಬಿ ಗೆ ಸಂಬಂಧಪಟ್ಟಿದ್ದು ಒಂದೇನೆ, ಎ ಗೆ ಸಂಬಂಧಪಟ್ಟಿದ್ದು ಒಂದು, ಆದ್ರೆ ಬಿ ಎರಡನ್ನೂ ತಗೊಂಡು ಹೋದಾಗ ಬಿ ಗೆ ಒಂದು ಎಕ್ಸ್ಟ್ರಾ ಆಯ್ತಲ್ವಾ, ಹಾಗಾಗಿ -1 ಬಂತು. ಆದ್ರೆ ಎ ಗೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತಲ್ವಾ, ಹಾಗಾಗಿ ಎ ಪ್ಲಸ್ ಬಂತು. ದಿಸ್ ಇಸ್ heterolysis. The covalent bond will be broken in such a way that both the shared purple electrons will be retained by one of the two atoms. ಅಕಸ್ಮಾತ್ ಹೀಗಾದ್ರೆ ನೋಡಿ, ಹೀಗಾದ್ರೆ ಇದು ಎ ಬಿ ನೇ, ಈ ತರ ಆದ್ರೆ look at this, both the shared purple electrons will be retained by A. ಆಗೇನಾಗುತ್ತೆ, A minus ಆಗುತ್ತೆ, B plus ಆಗುತ್ತೆ. ಯಾಕಂದ್ರೆ B has lost electron here, therefore it becomes B plus. A has gained one extra electron, therefore it has got A minus. So this is what we call it as heterolysis. ಇದನ್ನ ಏನಂತ ಕರೀತಾರೆ ಅಂದ್ರೆ ಹೆಟ್ರೋಲಿಸಿಸ್ ಅಂತ ಕರೀತಾರೆ. ನೆನ್ಪಿಡಬೇಕು, ನಾನು ಬರೆಯೋ ರೀತಿ ನೋಡಿ, ನೀವು ಕೇರ್ಲೆಸ್ ಆಗಿ ಬರಿಬೇಡಿ. ಈ ತರ ಇದೆ ಅಂತ ಇಟ್ಕೊಳ್ಳಿ, ಹಿಂಗ್ ಬರೆಯಂಗಿಲ್ಲ. ಗಮನಿಸಿ, ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗಮನಿಸಿ. ಸುಮ್ಮನೆ ಯಾರೋ ಮಾರ್ಕ್ ಹಿಂಗ್ ಬರೆಯಂಗಿಲ್ಲ. ನಾನು ಯಾರೋ ಮಾರ್ಕ್ ಬರೆಯೋ ರೀತಿ ನೋಡಿ, ಐ ಆಮ್ ಕವರಿಂಗ್ ಬೋತ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಎ. ಇಲ್ಲಿ ನೋಡಿ, ಐ ಆಮ್ ಕವರಿಂಗ್ ಬೋತ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಬಿ. ಈ ತರ ಬರಿಬೇಕು. ಇಲ್ಲಿ ಡಬಲ್ ಹುಕ್ ಇದೆ ಅಂದ್ರೆ ಮೂವ್ಮೆಂಟ್ ಆಫ್ 2 ಎಲೆಕ್ಟ್ರಾನ್ಸ್. ಡಬಲ್ ಹುಕ್ ಇದು, ಇನ್ನೊಂದಿದೆ ಸಿಂಗಲ್ ಹುಕ್, ಈ ತರ ಇದೆ, ಅದು ಮೂವ್ಮೆಂಟ್ ಆಫ್ 1 ಎಲೆಕ್ಟ್ರಾನ್ ಅಂತ ಬರುತ್ತೆ. This is what we call it as heterolysis. So in heterolysis, the covalent bond will be broken in such a way that both the shared purple electrons will be retained by one of the two species. For example, in the case of CS3F ಇಲ್ಲಿ, in the case of CS3F ಅಲ್ಲಿ ಏನಾಗುತ್ತೆ ನೋಡಿ, F is more electronegative than C. ಅದು F ಕಡೆ ಹೋಗ್ಬೇಕಾ ಎಲೆಕ್ಟ್ರಾನ್ಸ್ ಸಿ ಕಡೆ ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂತ ಇದೆ. ಹಾಯ್ತಲ್ಲ ಫ್ಲೋರಿನ್ ಗೊತ್ತಲ್ಲ ನಮಗೆ, ಫ್ಲೋರಿನ್ ಎಲಿಮೆಂಟ್ ಇನ್ ಪಿರಿಯಾಡಿಕ್ ಟೇಬಲ್ ವಿಚ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ, ಅದು 4.0. ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಎಬಿಲಿಟಿ ಅದಲ್ಲ ತುಂಬಾ ಜಾಸ್ತಿ ಇದೆ ಫ್ಲೋರಿನ್ ಅಲ್ಲಿ. ದಟ್ ಈಸ್ ಇಟ್ ಹ್ಯಾಸ್ ದಟ್ ಎಬಿಲಿಟಿ ಆಫ್ ಅಟ್ರಾಕ್ಟಿಂಗ್ ಶೇರ್ಡ್ ಪರ್ಪಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಬಿಲಿಟಿ ಆಫ್ ಅಟ್ರಾಕ್ಟಿಂಗ್ ಶೇರ್ಡ್ ಪರ್ಪಲ್ ಎಲೆಕ್ಟ್ರಾನ್, ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿಯನ್ನ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಫ್ಲೋರಿನ್ ಗೆ ಹೈಯೆಸ್ಟ್ ಇರೋದ್ರಿಂದ 2 ಎಲೆಕ್ಟ್ರಾನ್ಸ್ ಅನ್ನ ತಗೊಂಡು ಹೋಗ್ಬಿಡುತ್ತೆ. ಆಗ ಕಾರ್ಬನ್ ವಿಲ್ ಲೂಸ್ 1 ಎಲೆಕ್ಟ್ರಾನ್, therefore it becomes CS3 plus and F becomes F minus. ನೋಡಿ ಇಲ್ಲೇನಾಯ್ತು, ಈ 2 ಎಲೆಕ್ಟ್ರಾನ್ಸ್ ತಗೊಂಡು ಹೋಗ್ಬಿಡ್ತು ಫ್ಲೋರಿನ್. ಆಗ ಏನಾಯ್ತು, ಈಗ ದಿಸ್ ಇಸ್ CH3 plus. ಯಾಕೆ ಪ್ಲಸ್ ಬರದೆ, ಕಾರ್ಬನ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಈಗ ಫ್ಲೋರಿನ್ ಗೆ 7 ಇದ್ದು ಒಂದು ಎಕ್ಸ್ಟ್ರಾ ಆಯ್ತಲ್ವಾ, ಸೊ ಏನಾಯ್ತದು, ದಟ್ ಈಸ್ F minus. ಎಸ್, ನಾನು ಹೇಳಿದೆ ಎಲೆಕ್ಟ್ರೋನೆಗೆಟಿವಿಟೀಸ್ ಅಂತ ಹೇಳಿದೆ. ಫ್ಲೋರಿನ್ ಹ್ಯಾಸ್ ಗಾಟ್ highest electronegativity 4.0, and of course along the period of the periodic table, left in the right ಗೆ periodic table ಅಲ್ಲಿ electronegativity ಜಾಸ್ತಿ ಆಗುತ್ತೆ. ಫ್ಲೋರಿನ್ ಗೆ ಮೊದಲು ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಇದೆ, ಬೋರಾನ್ ಇದೆ, ಬೆರಿಲಿಯಂ ಇದೆ, ಎಸ್, ಆಮೇಲೆ ಲಿಥಿಯಂ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಕ್ಲೋರಿನ್ ಇದೆ, ಇಲ್ಲಿ ಬ್ರೋಮಿನ್ ಇದೆ periodic table ಅಲ್ಲಿ. ಎಸ್, ಇದು 4.0 ಅಲ್ವಾ, ಇದು 3.5 ಬರೀಬಹುದು, ಏನ್ ತೊಂದರೆ ಇಲ್ಲ. ಅಪ್ರಾಕ್ಸಿಮೇಟ್ ಆಗಿ ಇದು 2.5, ಇದು 2.0, ಇದು 1.5, ಇದು 1.0. ಏನ್ ಮಾಡಿದೆ, ಹಾಫ್ ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ. ಬರೀಬಹುದು, ಏನ್ ತೊಂದರೆ ಇಲ್ಲ. ನೆನ್ಪಿಟ್ಕೊಳ್ಳೋಕೆ ಏನ್ ತೊಂದರೆ ಇಲ್ಲ. ನನ್ನ ಉದ್ದೇಶ ಇಷ್ಟಾನೆ, ಕಾರ್ಬನ್ ಮತ್ತೆ ಫ್ಲೋರಿನ್ ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಫ್ಲೋರಿನ್ ಜಾಸ್ತಿ ಇದೆ. ಹಾಗಾಗಿ ಎಲೆಕ್ಟ್ರಾನ್ಸ್ ಅಲ್ಲಿ ಆ ಕಡೆ ಹೋಗುತ್ತೆ, ಫ್ಲೋರಿನ್ ಕಡೆ ಹೋಗುತ್ತೆ. ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಇಸ್ ಆಲ್ವೇಸ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಹೌದಾ, ಇಲ್ಲಿ ನೋಡಿ, ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಅಲ್ಲಿ ಯಾವ್ದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಆಕ್ಸಿಜನ್ಗೆ. ಹಾಗಾಗಿ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಯಾರಿಗೆ ಜಾಸ್ತಿ ಇದೆ, ಆಕ್ಸಿಜನ್ಗೆ ಕಂಪೇರ್ ಟು ನೈಟ್ರೋಜನ್. ಸೊ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಮೇಲಿಂದ ಕೆಳಗೆ ಬಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ. ಎಸ್, 4, 3.5, 3.0, ಇದು 1.0, ಅಂಡ್ ಆಫ್ ಕೋರ್ಸ್ ಇಟ್ ಇಸ್ 2.1. ಇದು ಹೈಡ್ರೋಜನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟು, 2.1. ಎಸ್, ಹಾಗಾಗಿ ಇದನ್ನ ಸ್ವಲ್ಪ ನೀವು ನೆನ್ಪಿಟ್ಕೋಬಹುದು. ಯಾಕಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಆಸ್ಪೆಕ್ಟ್ಸ್ ನಾನು ಮುಂದಿನ ಡಿಸ್ಕಷನ್ಸ್ ಅಲ್ಲಿ ಬಳಸ್ತೀನಿ. Electronic movement is always towards more electronegative atom. So this is what we call it as heterolysis. In heterolysis, covalent bond will be broken in such a way that both the shared purple electrons will be, yes it is, retained by one of the bonded atoms. ಯಾವ್ದಾದ್ರು ಒಂದು ಆಟಮ್ ಮೇಲೆ 2 ಎಲೆಕ್ಟ್ರಾನ್ಸ್ ಶಿಫ್ಟ್ ಆದ್ರೆ ಅದನ್ನೇಂತ ಕರಿತೀವಿ, yes it is heterolysis ಅಂತ ಕರಿತೀವಿ. For example, I already said CS3F, and of course it undergoes heterolysis like this. ನೋಡಿ, ಯಾರೋ ಮಾರ್ಕ್ ನೋಡಿ, 2 ಎಲೆಕ್ಟ್ರಾನ್ಸ್ ಅನ್ನ ಫ್ಲೋರಿನ್ ತಗೊಂಡು ಹೋಗುತ್ತೆ. ಹಾಗಾಗಿ ಇಟ್ ಬಿಕಮ್ಸ್ CS3 plus and it is F minus. ಯಾಕೆ ಎಲೆಕ್ಟ್ರಾನ್ಸ್ ಫ್ಲೋರಿನ್ ಕಡೆ ಹೋಯ್ತು, ಬಿಕಾಸ್ ಫ್ಲೋರಿನ್ ಈಸ್
more electronegative than, yes, it is carbon, that results in the formation of CH3 plus. This is called as carbocation. ಈಗ ನೋಡಿ CH3Z ಅಂತ ಯಾವುದೋ ಒಂದು ಸ್ಪೀಸೀಸ್ ಅಂತ ಇಟ್ಕೊಳ್ಳಿ, and if it undergoes homolysis like this, ಹೀಗಾದ್ರೆ ಈ ಎಲೆಕ್ಟ್ರಾನ್ಸ್ ಆ ಕಡೆ ಹೋಯ್ತು, they are moving towards carbon. ಯಾಕೆ? Carbon is more electronegative than Z. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಕಾರ್ಬನ್ Z ಗೆ ಜಾಸ್ತಿ ಯಾವುದೋ ಒಂದು ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ. ಆಗೇನಾಯ್ತು? CH3 minus and of course Z plus. This is also heterolysis and it is called as carbanion. And ಇಲ್ಲಿ ಹೇಳ್ಬೇಕಾಗಿರೋ ಉದ್ದೇಶ ಎಷ್ಟೇ? During heterolysis, carbocations and carbanions, they are intermediates. Carbocations are positively charged species, carbanions are negatively charged species. They are the intermediates produced during heterolysis. Okay na? Heterolysis ಆಗಬೇಕಾದ್ರೆ ಯಾವ್ದು intermediates ಬರೋದು? Carbanions and carbocations. ಈಗ ನೋಡಿ, one more kind of cleavage of covalent bond ಯಾವ್ದಂದ್ರೆ homolysis. Homolysis is symmetrical cleavage of covalent bond. That is what we call it as homolysis. In homolysis, there is a symmetrical cleavage of covalent bond. Homo andre same, breaking. And of course, imagine if I say chlorine, and of course chlorine, yes, there is a covalent bond between two chlorine atoms. So the one chlorine contributes one electron, this chlorine contributes one electron. Two electrons are shared between two chlorine atoms. If it undergoes, yes, it is homolysis in presence of light, one electron will be shifted over chlorine, another electron will be shifted over chlorine. There is a symmetrical distribution of electrons. ಆವಾಗಲೇ ಎರಡು ಎಲೆಕ್ಟ್ರಾನ್ಸ್ ಅನ್ನು ಯಾವ್ದಾದ್ರು ಒಂದು ಆಟಮ್ ತಗೊಂಡು ಹೋಗ್ಬಿಡ್ತಿತ್ತು. ಈಗ the shape that both the bonded atoms will get one electron each. ಏನಾಗುತ್ತೆ? Cl dot and of course Cl dot. ಹೌದಾ? No loss, no gain. ಯಾರು ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳಲ್ಲ, ಯಾವ್ದು ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಳ್ಳಲ್ಲ. ಅವಾಗ ಏನಾಗಿತ್ತು? ಒಂದು ಎಲೆಕ್ಟ್ರಾನ್ ತಗೊಂಡು ಹೋಗ್ಬಿಡ್ತಿತ್ತು, ಇನ್ನೊಂದು ಎಲೆಕ್ಟ್ರಾನ್ ಕಳ್ಕೊಳ್ತಾ ಇತ್ತು. ಹೌದಾ? ಯಾವ್ದು ಎಲೆಕ್ಟ್ರಾನ್ ಕಳ್ಕೊಳ್ತದೆ ಅದು ಪಾಸಿಟಿವ್ ಆಗಿ ನೋಟ್ ಆಗ್ತಿತ್ತು, ಯಾವ್ದು ಎಲೆಕ್ಟ್ರಾನ್ ಪಡ್ಕೊಳ್ತದೆ ಅದು ನೆಗೆಟಿವ್ ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಎರಡು ಎಲೆಕ್ಟ್ರಾನ್ಸ್ ಅಲ್ಲಿ ಒಂದು ಕ್ಲೋರಿನ್ ಮೇಲೆ ಇರ್ತದೆ, ಇನ್ನೊಂದು ಕ್ಲೋರಿನ್ ಮೇಲೆ. ದಟ್ ಈಸ್, this is what we call it as homolysis. There is a symmetrical cleavage of covalent bond. The covalent bond will be broken in such a way that, yes, it is both the bonded atoms retain one electron each. Both the bonded atoms retain one electron each during cleavage of covalent bond. That is called as, yes, it is homolysis. You know, homolysis is a process where covalent bond will be broken in such a way that both the bonded atoms will retain one electron each of the shared pair during cleavage, and that is called as homolysis. ಎರಡು ಎಲೆಕ್ಟ್ರಾನ್ಸ್ ಅಲ್ಲಿ ಪ್ರತಿಯೊಂದು ಬಾಂಡೆಡ್ ಆಟಮ್ಸ್ ಒಂದೊಂದು ಆಟಮ್ ನ ಇಟ್ಕೊಂಡು ಬ್ರೇಕ್ ಆಗ್ತವೆ. ಹಾಗಾಗಿ no one is losing electron, no one is gaining electron, and you are going to get neutral species. You are going to get neutral species, and they are called as free radicals. So the species, the products of the homolysis are called as free radicals. Free radicals, you know, they are the products of homolysis. ನಾನು ಹೇಳಿದ್ನಲ್ಲ, heterolysis ಅಲ್ಲಿ carbocations and carbanions ಬಂತು, homolysis ಅಲ್ಲಿ free radicals. So for example, if I say, yes, it is CH3, right? And of course this is X ಅಂತ ಇಟ್ಕೊಳ್ಳಿ, right? If it undergoes homolysis, ಒಂದು ಕಡೆ ಕಾರ್ಬನ್ ಕಡೆ ಹೋಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಕ್ಲೋರಿನ್ X ಕಡೆ ಹೋಗುತ್ತೆ, ಆಗ CH3 ಡಾಟ್ ಬರುತ್ತೆ, ಇನ್ನೊಂದು X ಡಾಟ್ ಬರುತ್ತೆ. And of course ಒಂದು ಎಲೆಕ್ಟ್ರಾನ್ C ಮೇಲೆ ಹೋಯ್ತು, ಇನ್ನೊಂದು ಎಲೆಕ್ಟ್ರಾನ್ X ಮೇಲೆ ಹೋಯ್ತು. The resulting components are called as free radicals. Okay, now this is what we call it as homolysis. ಹಾಗಾದ್ರೆ the products of homolysis are free radicals, products of heterolysis are carbocations and carbanions. Okay, now so this is what we call it as homolysis. And you just observe, I am writing arrow mark with single hook. There is a moment of one electron ಅಂತ ಅರ್ಥ. ಅದೇ ಹೀಗೆ ಬರೆದ್ರೆ there is a moment of pair of electrons, two electrons movement ಆಗ್ತಿದೆ ಅಂತ ಅರ್ಥ. ಹೌದಾ? ಅವಾಗ ನೋಡಿ, ಈ CH3F ಬರಿಬೇಕಾದ್ರೆ ಈ ತರ ಬರ್ದಿದೆ. ಹೌದಾ? ಡಬಲ್ ಹುಕ್ ಬರ್ದಿದೆ, ಎರಡು ಎಲೆಕ್ಟ್ರಾನ್ಸ್ F ಕಡೆ ಹೋಗುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, ಒಂದು ಎಲೆಕ್ಟ್ರಾನ್ CH3 ಕಡೆ ಹೋಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ X ಕಡೆ ಹೋಗುತ್ತೆ ಅಂತ ಅರ್ಥ. So that is what we call it as homolysis. And in the next video we are going to study the details of intermediates, carbocations, carbanions and free radicals. So that we'll see in the next video. Okay na? Thank you. Right?